ವಿದ್ಯಾರ್ಥಿಗಳೇ, ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಇಲ್ಲಿಗೆ ಸ್ವಾಗತ. ಈ ಕಲರವ ಟ್ಯುಟೋರಿಯಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿರ್ತಕ್ಕಂತಹ ಫೋನ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಈ ಒಂದು ಟ್ಯುಟೋರಿಯಲ್ಸಿಂದ ನಡೆಸ್ತಾ ಇರತಕ್ಕಂತಹ ಕೆಲವು ವಿಷಯಗಳ ಬಗ್ಗೆ ನಾನಿಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ವರ್ಷದ 2022-23 NMMS ಪರೀಕ್ಷೆಗೆ ಆನ್ಲೈನ್ ತರಗತಿಗಳನ್ನು ಈಗಾಗಲೇ ನಡೀತಾ ಇದ್ದಾವೆ ತರಗತಿಗಳು. ಇದರ ಜೊತೆಗೆ ಈ ವರ್ಷದ ಡಿಸೆಂಬರ್ ತಿಂಗಳಿನಿಂದ SLC ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ರ್ಯಾಶ್ ಕೋರ್ಸನ್ನು ಪುನರಾವರ್ತನೆ ತರಗತಿಗಳನ್ನು ಗಣಿತ, ವಿಜ್ಞಾನ, ಸಮಾಜ ವಿಷಯಕ್ಕೆ ತಕ್ಕಂತೆ ನಡೆಸಲಾಗ್ತದೆ. ಈ ವಿಡಿಯೋದಲ್ಲಿ 6/11/2022 ನಡೆದಂತಹ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನ ಗಣಿತ ವಿಷಯದ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಬಿಡಿಸಲಾಗಿದೆ. ಸೊ ಈ ಒಂದು ಗಣಿತ ವಿಭಾಗದಲ್ಲಿ 91ನೇ ಪ್ರಶ್ನೆಯನ್ನು ನಾವು ನೋಡಿದಾಗ, ಈ 91ನೇ ಪ್ರಶ್ನೆಯಲ್ಲಿ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ಯಾವುದು ಅನ್ನೋ ಥರ ಕೊಟ್ಟಿದ್ದಾರೆ. ಸೊ ಆಪ್ಷನನ್ನು ಕೊಟ್ಟಿದ್ದಾರೆ. 1ನೇ ಆಪ್ಷನ್ನು 3/7, 2ನೇ ಆಪ್ಷನ್ನು 0, 3ನೇ ಆಪ್ಷನ್ನು √3, 4ನೇ ಆಪ್ಷನ್ 5.333. ಸೊ ಇಲ್ಲಿ ಆಪ್ಷನನ್ನು ಕೊಡೋದಕ್ಕಿಂತ ನಿಮಗೆ ಎಕ್ಸ್ಪ್ಲನೇಷನನ್ನು ನಾನು ಇಲ್ಲಿ ಯಾವ ಥರ ನೀವು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ಕಂಡುಹಿಡಿಯೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 3/7 ಅಂತಕ್ಕಂಥದ್ದಿದೆ. ಸೊ 3/7 ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತಂದಾಗ ನಾವು ಯಾವ ಸಂಖ್ಯೆಯನ್ನು P/Q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗಾಗಿ 3/7 ಅನ್ನೋದು ಇದು P/Q ರೂಪದಲ್ಲಿರೋದ್ರಿಂದ ಇದು ಭಾಗಲಬ್ಧ ಆಗುತ್ತೆ. ಅಭಾಗಲಬ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು 1ನೇ ಆಪ್ಷನ್ನು. ಸೊ 2ನೇ ಆಪ್ಷನಲ್ಲಿ 0 ಕೊಟ್ಟಿದ್ದಾರೆ. 0 ಈ P/Q ರೂಪದಲ್ಲಿ ಬರೆಯಬಹುದಾ? ಸೊ 0 ನೋಡಿದಾಗ 0/1 ಅಂದರೆ ಇದಕ್ಕೆ ಉತ್ತರ 0 ಬರ್ತದೆ. ಇಲ್ಲಿ 7ನೇ 3 ಇದಕ್ಕೂ ಸಹ ಒಂದು ಉತ್ತರ ಭಾಗಲಬ್ಧ ಸಂಖ್ಯೆನೇ ನಮಗೆ ಬರ್ತದೆ. ಅದೇ ರೀತಿ ನಾವು ನೆಕ್ಸ್ಟ್ ಮುಂದಿನ ಆಪ್ಷನನ್ನು ನೋಡಿದಾಗ √3 ಅಂತ ಇದೆ. 3ನೇ ಆಪ್ಷನ್ನು √3 ಅಂತ ಇದೆ. ಈ √3ರ ಬೆಲೆಯನ್ನು ನಾವು ನೋಡಿದಾಗ ಇದನ್ನು ನಾವು ಭಾಗಲಬ್ಧ ಕ್ರಮದಿಂದ ನಾವು ಕಂಡುಹಿಡಿತಾ ಹೋದರೆ, ಭಾಗಾಕಾರ ಕ್ರಮದಿಂದ ಕಂಡುಹಿಡಿತಾ ಹೋದರೆ √3ರ ವರ್ಗಮೂಲವನ್ನು 1.732030800758 ಈ ಥರ ಹಿಂಗೆ ಮುಂದುವರಿತಾ ಹೋಗ್ತದೆ. ಆಕ್ಚುಲಿ ಅದು ಭಾಗಲಬ್ಧ ಸಂಖ್ಯೆ ಆಗಬೇಕು ಅಂತಂದರೆ ಎಲ್ಲಾದರೂ ಒಂದು ಕಡೆ ಕೊನೆ ಆಗಬೇಕು, ಈ ಒಂದು ದಶಮಾಂಶದ ಸ್ಥಾನ, ಅಥವಾ ರಿಪೀಟರ್ ಆಗಬೇಕು. ಸೊ ಇಲ್ಲಿ ರಿಪೀಟ್ ಆಗ್ತಾ ಇಲ್ಲ, ಕೊನೆನೂ ಆಗ್ತಾ ಇಲ್ಲ ಅಂತಂದರೆ ಇದನ್ನೇ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇನ್ನು 4ನೇದೊಂದಿದೆ ಆಪ್ಷನ್ನು 5.33333 ಅಂತ ಇದೆ. ಸೊ ಇದನ್ನು ನಾವು ಭಾಗಲಬ್ಧ ಸಂಖ್ಯೆಗೆ ಬದಲಾವಣೆ ಮಾಡ್ಬೋದು. ಸೊ ಕೆಲವು ಹಂತಗಳಿದ್ದಾವೆ, ಆ ಹಂತಗಳನ್ನು ಉಪಯೋಗಿಸಿ ಭಾಗಲಬ್ಧ ಸಂಖ್ಯೆಗೆ ಬದಲಾವಣೆ ಮಾಡಿದಾಗ ಇದನ್ನು 16/3 ಅಂತ ಆಗ್ತದೆ. ಸೊ ಈ ರೀತಿ ನಾವು ಇವೆಲ್ಲದರಲ್ಲೂ ಸಹ ಇದು ಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ, ಇದು ಮಾತ್ರ ಭಾಗಲಬ್ಧ ಸಂಖ್ಯೆ ಆಗಿಲ್ಲ, ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾಗಿ ಆಪ್ಷನ್ 3 ಅಂತಕ್ಕಂಥದ್ದು ನಿಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ. √3 ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ. This one in English I will explain this one. Irrational number among the following is, they given that here irrational number. First we have to take rational number, means if the number is identified in the form of, we have to write in the form of P/Q, then it is a rational number. If the number is not in the form of P/Q, then it is called an irrational number. Here 3/7 can be written as in the form of P/Q, so therefore this is a rational number. 0 is also can be written as in the form of P/Q, therefore 0 is also a rational number. But the value of √3 is, I write here, there is no repeating term, there is no ending term, it is not terminating and also non-ending terms. So therefore this is not a rational number. This cannot be expressed in the form of P/Q. And also 5.33, so this can be expressed in the form of 16/3. So this is the method of finding the identifying the rational and irrational numbers. Therefore here √3 is an irrational number. Therefore option 3 is the correct answer. So ಈಗ 92ನೇ ಲೆಕ್ಕಕ್ಕೆ ಹೋಗೋಣ. 92ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ರೇಖಾತ್ಮಕ ಸಮೀಕರಣ 6 × m - 5 = 20ದಲ್ಲಿ m ನ ಬೆಲೆ ಅಂತ ಕೇಳಿದರೆ.
ಸೊ ಆಪ್ಷನ್ಸನ್ನು ಕೊಟ್ಟಿದ್ದಾರೆ 25/6 ಮೈನಸ್ 25/6 25/3 ಮೈನಸ್ 25/3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ, ಅದು ಗಿವನ್ ದಟ್ ದ ವ್ಯಾಲ್ಯೂ ಆಫ್ m in the linear equation 6 into m minus 5 is equal to 20 is. We have to find out the value of m here. So they given that ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ರಿ, 6 ಇಂಟು m ಮೈನಸ್ 5 ಇಸ್ ಈಕ್ವಲ್ ಟು 20. ಇದರಲ್ಲಿ ಎಮ್ನ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡ್ರಿ, ಇದನ್ನ ಕೆಲವು ಸುಲಭವಾಗಿ ಕಂಡುಹಿಡಿಬೇಕು. ಇಲ್ಲಿ 6 ಇಂಟು m ಮೈನಸ್ 5ರಿಂದ ಇವೆರಡರ ನಡುವೆ ಗುಣಾಕಾರ ಇದೆ. ಹಾಗಾದ್ರೆ 6 ಮತ್ತು 20 ಒಂದೇ ಸಂಖ್ಯೆಯಿಂದ ಭಾಗ ಆದರೆ ಭಾಗಿಸ್ಬೋದು. 2 3ಲಿ 2 10ಲಿ ಅಂತ ಭಾಗ ಆಗ್ತದೆ. ಸುಲಭವಾಗಿ ಭಾಗಾಕಾರ ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೇಕು. ಈ 3ನ್ನ ಆ ಕಡೆ ಕಳಿಸಿದಾಗ ಇಲ್ಲಿ m ಮೈನಸ್ 5 ಹಾಗೆ ಉಳಿತದೆ. ಸೊ ಹಿಯರ್ ವಿ ಗೆಟ್ 10/3. 3 ಇಲ್ಲಿ 3 ಇದಕ್ಕೆ ಗುಣಾಕಾರ ಆಗಿರೋದು, ಆ ಕಡೆ ಹೋದಾಗ ಭಾಗಾಕಾರ ಆಗ್ತದೆ. ಹಿಯರ್ 3 goes to the denominator. And then you have to transfer this -5 to the right hand side. ಈ -5 ಮತ್ತೆ ಬಲಭಾಗಕ್ಕೆ ಕಳಿಸ್ಬೇಕು. 10 divided by 3 -5 ಆ ಕಡೆ ಹೋದ್ರೆ ಏನಾಗ್ತದೆ, ಸೊ +5 ಅಂತ ಆಗ್ತದೆ. ಸೊ ಈಗ ಇದನ್ನ ಲಾಸ ತಗೊಂಡು ಲೆಕ್ಕ ಮಾಡಬೇಕು. ಇಲ್ಲಿ ಲಾಸ 3 ಆಗ್ತದೆ, 10 ಹಾಗೆ ಇರ್ತದೆ, 3 ಲಾಸ ಇರೋದ್ರಿಂದ ಈ 3ಅನ್ನ ಇದಕ್ಕೆ ಗುಣಾಕಾರ ಮಾಡ್ಕೋಬೇಕು. ಈ ಲಾಸ ಇದೆ ಆಗಿರೋದ್ರಿಂದ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಹಾಗಾಗಿ 3ರಿಂದ ಗುಣಿಸ್ಬೇಕು. 3 5 15. ಸೊ ದೇರ್ಫೋರ್ 10 + 15 25. 25 ಡಿವೈಡೆಡ್ ಬೈ 3. ಸೊ 25 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು ನಿಮಗೆ ಆನ್ಸರ್ ಇರತಕ್ಕಂಥದ್ದು ಆಪ್ಷನ್ 3. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ 3 ನಲ್ಲಿದೆ. ಸೊ ದೇರ್ಫೋರ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ ದಿಸ್ ವೇ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ m. ಇಲ್ಲಿ ನಾವು m ನ ಬೆಲೆಯನ್ನ ಈ ರೀತಿ ಕಂಡುಹಿಡಿತಾ ಹೋಗ್ತೇವೆ. ಈಗ 93ನೇ ಪ್ರಶ್ನೆಯನ್ನು ನೋಡೋಣ. ತ್ರಿಜ್ಯ 7 ಮಾನಗಳು ಇರುವ ಒಂದು ಅರ್ಧ ವೃತ್ತಖಂಡದ ಸುತ್ತಳತೆಯು ಅಂತ ಕೊಟ್ಟಿದ್ದಾರೆ. ಪೈ ಬೆಲೆಯನ್ನ 22/7 ಎಂದು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 1ನೇ ಆಪ್ಷನ್ 44 ಮಾನ, 2ನೇ ಆಪ್ಷನ್ 22 ಮಾನಗಳು, 3ನೇದು 36 ಮಾನಗಳು, 4ನೇದು 66 ಮಾನಗಳು. The question in English is the perimeter of the semicircular segment of the radius 7 units is. So they given the options. So now we have to find out the perimeter of the semicircular segment. So we take the semicircular segment as like this. Semicircular segment means this is the semicircular segment. So now we have to find out the perimeter of this. ಇದರ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಸೊ ಇದರ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ತ್ರಿಜ್ಯ ಅಂದರೆ ಇಲ್ಲಿ ಮಧ್ಯದಿಂದ ಇಲ್ಲಿವರೆಗೆ 7 ಮಾನಗಳು ಇರ್ತದೆ. ಸೊ 7 ಮಾನಗಳು, ಈ 7 ಯೂನಿಟ್ಸ್ ದೆ ಗಿವನ್. ಇದರದ್ದು ತ್ರಿಜ್ಯ ಕೊಟ್ಟಿದ್ದಾರೆ. ಇದರ ಸುತ್ತಳತೆ ಅಂದ್ರೆ ಏನು ಕಂಡುಹಿಡಿಯಬೇಕು? ಪೆರಿಮೀಟರ್ ಅಂದ್ರೆ ಈ ಪೂರ್ತಿ ಲೆಂತು ಮತ್ತೆ ಇಲ್ಲಿರ್ತಕ್ಕಂತಹ ಲೆಂತ್, ಈ ಪೂರ್ತಿ ಉದ್ದವನ್ನು ಕಂಡುಹಿಡಿಯಬೇಕು. ಇದಿಷ್ಟನ್ನು ಕಂಡುಹಿಡಿದ್ರೆ ನಮಗೆ ಗೊತ್ತಾಗ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇದು AB ಅಂದ್ರೆ ಇಲ್ಲಿ O ಅಂತ ತಗೊಂಡ್ರೆ AOB ಮತ್ತೆ AB ಇದಿಷ್ಟು ಉದ್ದವನ್ನು ಕಂಡುಹಿಡಿಯಬೇಕು. ನೋಡ್ರಿ, ಪೂರ್ತಿ ಕೂಡಿಸ್ಬೇಕು. ವಿ ಹ್ಯಾವ್ ಟು ಆಡ್ AB ಅಂಡ್ AOB. ಸೊ ವಾಟ್ ಈಸ್ AB? AB is equal to 2 times of radius. ಇದು ತ್ರಿಜ್ಯ ಏನಿದೆ, ತ್ರಿಜ್ಯದ 2ರಷ್ಟು ಅಂತ ಇದೆ. ಸೊ 2 × 7 is equal to ಎಷ್ಟಾಗ್ತದೆ? 14 ಆಗ್ತದೆ. ಇದು ಪೂರ್ತಿ ಉದ್ದ 14 ಆಯಿತು. ಇದನ್ನ ಕಂಡುಹಿಡಿಯಬೇಕು. ಸೊ ಇದನ್ನ ಕಂಡುಹಿಡಿಯಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಇಲ್ಲಿ ವೃತ್ತದ ಪರಿಧಿಯ ಸೂತ್ರವನ್ನು ಉಪಯೋಗಿಸಬೇಕು. ವೃತ್ತದ ಪರಿಧಿಯಲ್ಲಿ ಅರ್ಧ ವೃತ್ತದ ಪರಿಧಿಯನ್ನು ತಗೋಬೇಕು. ಸೊ ವೃತ್ತದ ಪರಿಧಿ, perimeter of the circle, or we call that as the circumference also. ಸೊ ಸರ್ಕಂಫರೆನ್ಸ್ ಅಂತ ಕರಿತೇವೆ. ಸೊ ವೃತ್ತದ ಪರಿಧಿಯನ್ನ C is equal to 2πr ಅಂತ ತಗೊಂತೀವಿ. ಇದು ಪೂರ್ತಿ ವೃತ್ತ ಇದ್ರೆ 2πr. ಇಲ್ಲಿ ಅರ್ಧ ಮಾತ್ರ ಇರೋದ್ರಿಂದ ನಾವು ಬರೀ πr ಅಂತ ಅಷ್ಟೇ ತಗೋಬೇಕು. ಪೈ ಅಂದರೆ 22/7 ಕೊಟ್ಟಿದ್ದಾರೆ, 22/7 ಇಂಟು r ಅಂದರೆ 7 ಕೊಟ್ಟಿದ್ದಾರೆ. 7 7 ಕ್ಯಾನ್ಸಲ್ ಆಗ್ತದೆ. ಸೊ 22. ಸಿ ಅಂದರೆ ಅರ್ಥ AOB ಇದೆಯಲ್ಲ, ಇದರ ಉದ್ದವನ್ನು ನಾವು ಇಲ್ಲಿ ಹಾಫ್ ಆಫ್ C/2 ಇದರ ಅರ್ಧದಷ್ಟು ಅಂತ ನಾವು ತಗೊತಾ ಇದ್ದೀವಿ. AOB is equal to 22 ಆಯಿತು. ಅಂದರೆ AB ಪ್ಲಸ್ ನಮಗೆ ಸುತ್ತಳತೆ ಬೇಕು. ಇಲ್ಲಿ ನಾವು ಕಂಡುಹಿಡಿತಾ ಇರ್ತಕ್ಕಂಥದ್ದು ಇದರ ಸುತ್ತಳತೆಯನ್ನು ಕಂಡುಹಿಡಿತಾ ಇದ್ದೀವಿ. ಸೊ ಇದರ ಸುತ್ತಳತೆ ಕಂಡುಹಿಡಿಬೇಕು ಅಂದರೆ ಪೆರಿಮೀಟರನ್ನು ಎಷ್ಟು ಆಗ್ತದೆ ಈಗ ಅಂದರೆ AB ಪ್ಲಸ್ AOB ಇವೆರಡನ್ನು ಕೂಡಿಸ್ಬೇಕು. AB 14 ಇದೆ, ಪ್ಲಸ್ AOB 22 ಇದೆ. 20 10 36, ಅಲ್ಲಿಗೆ 36 ಮಾನಗಳು, ದಟ್ ಈಸ್ 36 ಯೂನಿಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್.
ಸೊ ಇಲ್ಲಿ 36 ಯೂನಿಟ್ಸ್ ಅನ್ನು ನಾವು ನೋಡಿದಾಗ ಯಾವ್ದು ಬರ್ತದೆ? ಆಪ್ಷನ್ 3 ಆಪ್ಷನ್ ಅಂತಕ್ಕಂಥದ್ದು ನಮಗೆ ಸರಿಯಾದ ಉತ್ತರ. ಸೊ ಇದನ್ನ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಅಂದರೆ ಭಾಳ ಈಸಿ. ಅಂದರೆ ಇದನ್ನು ಡಬಲ್ ಮಾಡಿಬಿಟ್ರೆ ಇದು 14 ಆಗ್ತದೆ. ಸೊ ಪೈಯಾರನ್ನು ಹಾಕೊಂಡ್ರೆ ಇದು 22 ಆಗ್ತದೆ. 22 14 ಕೂಡಿಸಿದ್ರೆ 36. ಭಾಳ ಈಸಿಯಾಗಿ ಮಾಡ್ಬೋದು. ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟು 94ನೇ ಕ್ವಶನ್, 94 ಕ್ವಶನ್. ಸೊ ದಿ ಗಿವನ್ 10, 12, 18, 14 x+1 ದತ್ತಾಂಶಗಳ ಸರಾಸರಿಯು 12 ಆದರೆ x ನ ಬೆಲೆ ಏನು ಅಂತ ಕೇಳಿದ್ದಾರೆ. Here they given that the mean of the scores 10, 12, 18, 14 x+1 is 12, then the value of x is. ಸೊ ಅದರ ಮೀನ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ನಾವು x ಅನ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ಇಲ್ಲಿ ಸರಾಸರಿ ಅಂತ ಕೊಟ್ಟಿದ್ದಾರೆ. ಸರಾಸರಿಗೆ ಸೂತ್ರ ಏನು? ಸೊ ಈಗ ನೋಡ್ರಿ, ಸರಾಸರಿಗೆ ಸೂತ್ರವನ್ನು ಬರೆಯೋಣ. ಸರಾಸರಿ ಅಂದರೆ ಮೀನ್ ಅಂತ. ಇಲ್ಲಿ ಸರಾಸರಿ ಅಂತಂದಾಗ ಒಟ್ಟು ಕೊಟ್ಟಿರ್ತಕ್ಕಂತಹ ದತ್ತಾಂಶಗಳ ಮೊತ್ತವನ್ನು ತಗೊಂತೀವಿ ನಾವು. ದತ್ತಾಂಶಗಳ ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ, ಇದು ಸೂತ್ರ ಇರ್ತಕ್ಕಂಥದ್ದು. ಸೊ ಹಿಯರ್ ಯು ಟೇಕನ್ ಸಮ್ ಆಫ್ ದ ಡಾಟಾ ಡಿವೈಡೆಡ್ ಬೈ ನಂಬರ್ ಆಫ್ ಡಾಟಾಸ್. ಸೊ ದತ್ತಾಂಶಗಳ ಮೊತ್ತ ಅಂತಂದರೆ ಎಲ್ಲವನ್ನು ಕೂಡಿಸ್ಬೇಕು. 10 + 12 + 18 + 14 + x+1 ಡಿವೈಡೆಡ್ ಬೈ ಇವಿಷ್ಟನ್ನು ಕೂಡಿಸಿದ್ರೆ ಇಲ್ಲಿ ಎಷ್ಟು? 1, 2, 3, 4, 5 ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. 5 = ಆನ್ಸರನ್ನು ಕೊಟ್ಬಿಟ್ಟಿದ್ದಾರೆ ಅವರು. 12 ಅಂತಕ್ಕಂಥದ್ದು ಆನ್ಸರ್. ಸೊ ಈಗ ನಾವು ಈ 5ನ್ನ ಈಕ್ವಲ್ಸಿಂದ ಆ ಕಡೆ ಕಳಿಸಿದ್ರೆ ಅದು ಅಂಶಕ್ಕೆ ಹೋಗ್ತದೆ. ಇದನ್ನು ಕೂಡಿಸಿದ್ರೆ 18, 2, 20, 30, 40, 54 ಈಕ್ವಲ್ಸನ್ನು ತೆಗೆದು ಬಿಡ್ತೇನೆ ನಾನು. ಈಕ್ವಲ್ಸಲ್ಲಿ ಮುಂದೆ ಬರ್ತದೆ 54 + 1. 54 + 1. ಈಗ ಇದನ್ನು ಇಷ್ಟನ್ನು ಸಹ ಕೂಡಿಸಿದ್ರೆ ನಮಗೆ 55 + x = 12 × 5 12 ಇಲ್ಲಿ 60 ಬರ್ತದೆ. 55ನ್ನು ಆ ಕಡೆ ಕಳಿಸಿದ್ರೆ 60 - 55. ಸೊ x = 5. ಸೊ x = 5. ದ ವ್ಯಾಲ್ಯೂ ಆಫ್ x is 5. ಇಲ್ಲಿ ನಾವು ಸಮ್ ಆಫ್ ದ ಡಾಟಾಸ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಸಮ್ ಆಫ್ ದ ಡಾಟಾಸ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಡಾಟಾಸ್ = ದ ಆವರೇಜ್. ಆವರೇಜ್ ಮೀನ್ ಅಂತ ತಗೊಂತೀವಿ. ಮೀನ್ ಅಥವಾ ಆವರೇಜ್ ಅಂದರೆ ಎರಡು ಒಂದೇನೆ. ಸೊ ದೆನ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದಿಸ್ 5 ಟು ದ ರೈಟ್ ಹ್ಯಾಂಡ್ ಸೈಡ್, ದಟ್ ಬಿಕಮ್ 60 ಆ್ಯಂಡ್ ವಿ ಹ್ಯಾವ್ ಟು ಆಡ್ ದಿಸ್ ಆಲ್ ದ ನಂಬರ್ಸ್ ಎಕ್ಸೆಪ್ಟ್ ಎಕ್ಸ್. ಎಕ್ಸನ್ನು ಬಿಟ್ಟು ಎಲ್ಲ ನಂಬರ್ಸನ್ನು ಆಡ್ ಮಾಡಿದ್ರೆ 55 ಬರ್ತದೆ. ಸೊ ಎಕ್ಸನ್ನು ಇಲ್ಲೇ ಉಳಿಸ್ಕೊಳ್ರಿ. 55ನ ಟ್ರಾನ್ಸ್ಫರ್ ಮಾಡಿದ್ರೆ ಆ ಕಡೆ -55 ಆಗ್ತದೆ. x = 5 is the answer. So therefore option 4 is the correct answer. ಕೊಟ್ಟಿರುವ ಚಿತ್ರದಲ್ಲಿ AB ಪ್ಯಾರಲಲ್ ಟು DE. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? AB DEಗೆ ಸಮಾಂತರ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ BC ಪ್ಯಾರಲಲ್ ಟು EF. BC EFಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಆ್ಯಂಗಲ್ DEF is equal to 80 degree. They given in the data. And we have to find out the angle ABC. ABCಯ ಕೋನದ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಸೊ ನೋಡಿ ಡಯಾಗ್ರಾಮ್ ಹೇಗಿದೆ ಅಂತಂದರೆ, ಸೊ ಡಯಾಗ್ರಾಮ್ನ ದೇ ಗಿವನ್ ಲೈಕ್ ದಿಸ್ is an angle and also they given another angle here. Here these two are the parallel lines. So according to the data, A, B, D, here it is G, here it is E and F. See, these two are the parallel lines and also these two are the parallel lines. We have to mention the parallel lines by using the arrow marks. So ಇಲ್ಲಿ ಈ AB ಮತ್ತೆ DE ಅನ್ನೋದು ಸಮಾಂತರ, BC ಮತ್ತೆ EF ಅಂತಕ್ಕಂಥದ್ದು ಸಹ ಎರಡು ಸಮಾಂತರ ಜೋಡಿಗಳು ಅಂತ ಕೊಟ್ಟಿದ್ದಾರೆ. ಸೊ ಈಗ ನಮಗೆ DEF is equal to 80 ಡಿಗ್ರಿ. ಇದು DEF ಅಂದರೆ ಇದು 80 ಡಿಗ್ರಿ, 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ABCಯನ್ನು ಕಂಡುಹಿಡಿಬೇಕು. ABC ಅಂದರೆ ಈ ಕೋನ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಈಗ ನಮ್ಗೆ ಇದಕ್ಕೂ ರಿಲೇಷನ್ ಏನೂ ಗೊತ್ತಿಲ್ಲ, ಆದರೆ ಈ ಕೋನ ಇದಕ್ಕೂ DGC ಮತ್ತು DEFಗೆ ಎರಡಕ್ಕೂ ಸಹ ರಿಲೇಷನ್ಶಿಪ್ ಇದೆ. ಹೇಗೆ ಅಂತಂದರೆ ಇಲ್ಲಿ GC ಅಂತಕ್ಕಂಥದ್ದು ಇಟ್ ಈಸ್ ಪ್ಯಾರಲಲ್ ಟು EF.
ಜಿ ಸಿ ಮತ್ತು ಇ ಎಫ್ ಎರಡು ಸಮಾಂತರ ರೇಖೆಗಳಾಗಿದ್ದಾವೆ. ಹಾಗಾಗಿ ಕೋನ ಡಿ ಜಿ ಸಿ ಏನಿದೆಯಲ್ಲ, ಈ ಡಿ ಜಿ ಸಿ ಕೋನ ಆ್ಯಂಗಲ್ ಡಿ ಜಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇ ಎಫ್. ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ ಇವೆರಡೂ ಸಹ ಅನುರೂಪ ಕೋನಗಳು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ ನಾವು. ಇವೆರಡು ಸಹ ಯಾವಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಕರಿತೀವಿ? ಒಂದು ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಇದ್ದು ಒಂದು ಟ್ರಾನ್ಸ್ವರ್ಸಲ್ ಲೈನ್ ಇದ್ದರೆ, ಒಂದು ಜೊತೆ ಸಮಾಂತರ ರೇಖೆ ಒಂದು ಛೇದಕ ರೇಖೆ ಇದ್ದಾಗ ಇವೆರಡೂ ಕೋನಗಳನ್ನು ನಾವು ಅನುರೂಪ ಕೋನಗಳು ಅಂತ ಕರಿತೇವೆ. ಅದೇ ರೀತಿ ಇಲ್ಲೂ ಸಹ ಇದು ಅನುರೂಪ ಕೋನಗಳು. ಹಾಗಾಗಿ ಎರಡೂ ಸಹ 80 ಡಿಗ್ರಿಗೆ ಸಮ. ಹಾಗಾಗಿ ಈ ಕೋನ 80 ಡಿಗ್ರಿ ಆಯಿತು. ಇದೇ ರೀತಿ ನಾವು ಈ ಕೋನವನ್ನು ನೋಡೋಣ. ಎ ಬಿ ಮತ್ತು ಡಿ ಇ ಎರಡೂ ಸಹ ಪ್ಯಾರಲಲ್ ಇರೋದ್ರಿಂದ ಎ ಬಿ ಅಂತಕ್ಕಂಥದ್ದು ಇಲ್ಲಿ ಡಿ ಜಿಗೆ ಪ್ಯಾರಲಲ್ ಆಗಿದೆ, ಸಮಾಂತರ ಆಗಿದೆ. ಸಮಾಂತರ ಆಗಿರೋದ್ರಿಂದ ಈ ಎರಡೂ ಕೋನಗಳೇನಿದಾವಲ್ಲ ಇವೂ ಸಹ ಅನುರೂಪ ಕೋನಗಳು. ಸೊ ಹೇಗೆ ಅನುರೂಪ ಕೋನಗಳು ಅಂತಂದರೆ, ಎರಡು ಈ ರೀತಿ ಪ್ಯಾರಲಲ್ ಲೈನ್ಸ್ ಇದ್ದಾಗ ಒಂದು ಟ್ರಾನ್ಸ್ವರ್ಸಲ್ ಲೈನನ್ನು ನಾವು ಈ ರೀತಿ ಡ್ರಾ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥವೆರಡೂ ಸಹ ಅನುರೂಪ ಕೋನಗಳಾಗಿರ್ತವೆ ಮತ್ತು ಅವೆರಡೂ ಸಮ ಆಗಿರ್ತವೆ. ಹಾಗಾಗಿ ಇದು ಸಹ 80 ಡಿಗ್ರಿ ಆಗ್ತದೆ. ಅಂದರೆ ಆ್ಯಂಗಲ್ ಡಿ ಜಿ ಸಿ, ಕೋನ ಡಿ ಜಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಸಿ. ಎ ಬಿ ಸಿ ಕೋನಕ್ಕೆ ಸಮ. ಎರಡೂ ಸಹ ಎಷ್ಟಕ್ಕೆ ಸಮ? 80 ಡಿಗ್ರಿ. ಸೊ ದೇರ್ ಫಾರ್ ಆ್ಯಂಗಲ್ 80 ಈಸ್ ದ ಕರೆಕ್ಟ್ ಆನ್ಸರ್. 80 ಡಿಗ್ರಿ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟು 96ನೇ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಸೊ ದ ಕ್ವಶನ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ತಪ್ಪಾಗಿರುವಂತಹ ಹೇಳಿಕೆ ಯಾವುದು ಅಂತ ನೋಡಬೇಕು. ಈಗ ನೋಡೋಣ, ಒಂದೇದು ಏನಿದೆಯಪ್ಪ ಅಂತಂದರೆ ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ. ಸೊ ಇಲ್ಲಿ ಅಪವರ್ತನಗಳ ಬಗ್ಗೆ ಕೊಟ್ಟಿದ್ದಾರೆ. ನಾನು ಒಂದು ಎಕ್ಸಾಂಪಲ್ ತಗೊಂಡು ಆ ಅಪವರ್ತನಗಳನ್ನು ಬರಿತಾ ಹೋಗ್ತೀನಿ. ಈಗ 6ರ ಅಪವರ್ತನಗಳು ಅಂತ ತಗೋತೀನಿ. ಒಂದು ಎಕ್ಸಾಂಪಲ್ ತಗೊಂಡ್ರೆ ಇದು ಸುಲಭವಾಗಿ ಅರ್ಥ ಆಗ್ತದೆ. 6ರ ಅಪವರ್ತನಗಳು ಅಂದರೆ 6ರ ಅಪವರ್ತನಗಳು ಅಂತಂದಾಗ ಫ್ಯಾಕ್ಟರ್ಸ್ ಆಫ್ ಆರ್ ಅಂತ ಕರಿತೀವಿ, ಫ್ಯಾಕ್ಟರ್ಸ್ ಆಫ್ 6. ಈಗ ಇಲ್ಲಿ 6ರ ಅಪವರ್ತನಗಳು ಯಾವ್ಯಾವ್ದು ಬರ್ತದೆ ಅಂದರೆ 6ಅನ್ನು ಯಾವ ಯಾವ ಸಂಖ್ಯೆಗಳು ಭಾಗಾಕಾರ ಮಾಡ್ತಾವೋ ಅವು 6ರ ಅಪವರ್ತನಗಳು. ದ ನಂಬರ್ಸ್ ವಿಚ್ ಆರ್ ಡಿವೈಡ್ ದ ನಂಬರ್ 6 ಈಸ್ ದ ಆರ್ ದ ಫ್ಯಾಕ್ಟರ್ಸ್. ಅಂದರೆ 1ಇಂದ ಡಿವೈಡ್ ಆಗುತ್ತೆ. 1 ಟೇಬಲಲ್ಲಿ 1 6 6 ಬರ್ತದೆ. ಅದೇ ರೀತಿ 2ರ ಟೇಬಲಲ್ಲಿ ಬರ್ತದೆ 2 3 6, 2 3 6. 3ರ ಟೇಬಲಲ್ಲಿ ಬರ್ತದೆ 3 2 6 ಮತ್ತು 6 1 6. 6ರ ಅಪವರ್ತನದಲ್ಲಿ ಬರ್ತದೆ. ಸೊ ಇದನ್ನು ಹೆಂಗೆ ಬರಿತೀವಿ ನಾವು? 1ರಿಂದ 6 ಸಲ ಭಾಗ ಆಗ್ತದೆ, 2ರಿಂದ 3 ಸಲ ಭಾಗ ಆಗ್ತದೆ, 2 ಇಂಟು 3 ಆ್ಯಂಡ್ 3 ಇಂಟು 2 3ರಿಂದ 2 ಸಲ, 6ಇಂದ 1 ಸಲ. ಇದನ್ನೇ ನಾವು ಅಪವರ್ತನಗಳು, ಫ್ಯಾಕ್ಟರ್ಸ್ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಈಗ ನಾವು ಸ್ಟೇಟ್ಮೆಂಟ್ಸನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಮೊದಲನೇದು ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ. ಅಂದರೆ ಈ 6 ಅಂತಕ್ಕಂಥದ್ದು ಈ 6ರ ಅಪವರ್ತನ ಆಗಿದೆಯಾ? ಎಸ್ ಆಗಿದೆ. ಹಾಗಾದರೆ ಇದು ಸರಿಯಾದ ಹೇಳಿಕೆ. ದ ಸ್ಟೇಟ್ಮೆಂಟ್ ಸೇಸ್ ದಟ್ ಎವ್ರಿ ನಂಬರ್ ಈಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಈ 6 ಅಂತಕ್ಕಂಥದ್ದು 6ನ ಫ್ಯಾಕ್ಟರೇ ಆಗಿದೆ. ಸೊ ದೇರ್ ಫೋರ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಎರಡನೇದು, ದತ್ತ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಯು ಅಪರಿಮಿತ. ಅಪರಿಮಿತ ಅಂದ್ರೇನು? ಎಣಿಸ್ಲಿಕ್ಕೆ ಆಗದೆ ಇರತಕ್ಕಂಥವು. ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಅ ಗಿವನ್ ನಂಬರ್ ಆರ್ ಇನ್ಫೈನೈಟ್. ಇನ್ಫೈನೈಟ್ ನಂಬರ್ಸ್ ಇರ್ತದೆ ಫ್ಯಾಕ್ಟರ್ಸ್ ಅಂತ. ನೋಡ್ರಿ, 6 ಅನ್ನೋದಕ್ಕೆ ನಾವು ಒಂದು ಫ್ಯಾಕ್ಟರ್ಸನ್ನು ತಗೊಂಡಿದ್ದೀವಿ. ಇವನು ಎಣಿಸೋದಕ್ಕೆ ಆಗ್ತದೋ ಇಲ್ವೋ? ಹಾಗೇ ಆಗ್ತದೆ. ಅಲ್ಲಿ ಅಪರಿಮಿತ ಅಂತ ಹೇಳಕ್ಕೆ ಬರಲ್ಲ. ಯಾವ ನಂಬರರ ತಗೊಳ್ಳಿ, 1000 ತಗೊಳ್ಳಿ, ಈ ಆ ಫ್ಯಾಕ್ಟರ್ಸ್ ಎಲ್ಲಿ ತನಕ ಇರ್ತಾವಪ್ಪ ಅಂತಂದರೆ ಇದರ ಫ್ಯಾಕ್ಟರ್ಸ್ ಇಲ್ಲಿ ತನಕ ಬಂದು ಲಾಸ್ಟ್ ನಂಬರ್ 1000 ಆಗಿರ್ತದೆ. ಹಾಗಾಗಿ ಇವನ್ನ ಎಣಿಸ್ಬೋದು, ಎಣಿಸೋದಕ್ಕೆ ಆಗದೆ ಇರತಕ್ಕಂಥ ನಂಬರ್ಸ್ಗಳು ಅಲ್ಲೇ ಅಲ್ಲ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ನು ರಾಂಗ್ ಆಗಿದೆ. ಆಪ್ಷನ್ ಇದನ್ನೇ ನಮಗೆ ಕೇಳಿರ್ತಕ್ಕಂಥದ್ದು. ಆದರೆ ಮೂರನೇದು ಒಂದ್ಸಲ ಚೆಕ್ ಮಾಡೋಣ. ದತ್ತ ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಅದಕ್ಕೆ ಸಮ. ಸೊ ಥರ್ಡ್ ಆಪ್ಷನ್ ಈಸ್ ಎವರಿ ಫ್ಯಾಕ್ಟರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್. ನೋಡ್ರಿ, ಪ್ರತಿಯೊಂದು ಫ್ಯಾಕ್ಟರ್ಸ್ ಇವೆಲ್ಲ ಏನಿದಾವಲ್ಲ ಇವು ಕೊಟ್ಟಿರುವಂತಹ ಸಂಖ್ಯೆ ಇದಕ್ಕೆ ಸಮ ಆಗಿರುತ್ತೆ ಅಥವಾ ಅದಕ್ಕಿಂತ ಚಿಕ್ಕದಾಗಿರ್ತವೆ. ದ ಫ್ಯಾಕ್ಟರ್ಸ್ ಆರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್.
ಈ ನಂಬರ್ಗೆ ಈಕ್ವಲ್ ಆಗಿರ್ತವೆ ಅಥವಾ ಅದಕ್ಕಿಂತ ಲೆಸ್ ಆಗಿರ್ತವೆ ಹೊರತು 6ಗಿಂತ ಜಾಸ್ತಿ ಫ್ಯಾಕ್ಟರ್ಸ್ ಬರಲ್ಲ. ಹಾಗೆ ಈ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಫೋರ್ತ್ ಒನ್, ಎವರಿ ನಂಬರ್ ಈಸ್ ಎ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್. ಅಂದರೆ ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕವಾಗಿರುತ್ತದೆ. ಎವರಿ ನಂಬರ್, ಈ ನಂಬರು ಇದೇ ಸಂಖ್ಯೆಯ ಗುಣಕ ಅಂದರೆ ಮಲ್ಟಿಪಲ್ ಅಂದರೆ ನೋಡ್ರಿ ಇದ್ದೇನೆ ಇದರ ಮಲ್ಟಿಪಲ್ 6ನ ಮಲ್ಟಿಪಲ್ಲು 6 ಆಗಿರ್ತದೆ, 6 1s ಅಂತಕ್ಕಂಥದ್ದು ಆಗಿರ್ತದೆ, ಅದರ ಗುಣಕ ಅದೇ ಆಗಿರ್ತದೆ. ಹಾಗಾದ್ರೆ ಇದು ಸಹ ಕರೆಕ್ಟು. ಆಪ್ಷನ್ 2 ಅಂತಕ್ಕಂಥದ್ದೇ ನಮಗೆ ರಾಂಗ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಸೊ ದೇರ್ಫೋರ್ ಆನ್ಸರ್ ಈಸ್ ಆಪ್ಷನ್ 2. ಸೆಕೆಂಡ್ ಕ್ವಶನ್ ನೋಡೋಣ. ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟಿದೆ. 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ವರ್ಷಗಳಾಗುತ್ತವೆ. ಹಾಗಾದರೆ ಆದಿತ್ಯನ ಈಗಿನ ವಯಸ್ಸು ಎಷ್ಟು? ನೋಡಿರಿ, ಈ ವಯಸ್ಸುಗಳನ್ನು ಭಾಳ ಕರೆಕ್ಟಾಗಿ ಕಂಡುಹಿಡಿಬೋದು, ಭಾಳ ಈಸಿಯಾಗಿ. ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯಾಸ್ ಮದರ್ ಈಸ್ 3 times ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ. ಪ್ರೆಸೆಂಟ್ ಏಜು 3 times ಇದೆ. ಆಫ್ಟರ್ 6 years ದ ಸಮ್ ಆಫ್ ದರ್ ಏಜಸ್ ಬಿಕಮ್ 76 years. 6 years ಆದಮೇಲೆ 76 years ಆಗುತ್ತೆ. ದ ಪ್ರೆಸೆಂಟ್ ಏಜ್ ಆಫ್ ದ ಆದಿತ್ಯ, ದೇ ಹ್ಯಾವ್ ಟು ಫೈಂಡ್ ದ ಆನ್ಸರ್ ಆಸ್ ದ ಪ್ರೆಸೆಂಟ್ ಏಜ್. ಪ್ರೆಸೆಂಟ್ ಏಜನ್ನು ಕಂಡುಹಿಡಬೇಕು. ಅವ್ರು ಕೇಳಿರೋದು ಈಗಿನ ವಯಸ್ಸು. ಹಾಗಾಗಿ ನಾವೇನು ಮಾಡೋಣ, ಈಗಿನ ವಯಸ್ಸು ಯಾರ್ದಿದು? ಆದಿತ್ಯನ ಈಗಿನ ವಯಸ್ಸು. ನಾವು ಯಾವುದನ್ನು ಕಂಡುಹಿಡಿಬೇಕಾಗಿರ್ತದೋ ಅದನ್ನು ನಾವು ಎಕ್ಸ್ ಅಂತ ಇಟ್ಕೋಬೇಕು. ಆದಿತ್ಯನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಲೆಟ್ ದ ಪ್ರೆಸೆಂಟ್ ಏಜ್ ಬಿ. ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ, ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಬಿ ಎಕ್ಸ್. ಎಕ್ಸ್ ಅಂತ ತಗೊಳ್ಳೋಣ. ಸೊ ನೌ ದೇ ಕಂಪೇರ್ ದ ಏಜಸ್ ಆಫ್ ಹರ್ ಮದರ್. ಸೊ ಈಗ ಅವರ ತಾಯಿಯ ವಯಸ್ಸನ್ನು ಏನು ಮಾಡಿದ್ದಾರೆ? ಕಂಪೇರ್ ಮಾಡಿದ್ದಾರೆ. ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ವಯಸ್ಸಿನ 3ರಷ್ಟಿದೆ. ಹಾಗಾದರೆ ತಾಯಿಯ ವಯಸ್ಸು ಎಷ್ಟಾಗ್ತದೆ ನೋಡ್ರಿ. ಈಗ ತಾಯಿಯ ಈಗಿನ ವಯಸ್ಸು ಕೊಟ್ಟಿದ್ದಾರೆ ಅವರು. ತಾಯಿಯ ವಯಸ್ಸು ಇಸ್ ಈಕ್ವಲ್ ಟು ಆದಿತ್ಯನ ವಯಸ್ಸಿನ 3ರಷ್ಟು. ಸೊ ತಾಯಿಯ ವಯಸ್ಸು ಎಷ್ಟಾಗ್ತದೆ? 3 ಇಂಟು ಆದಿತ್ಯನ ವಯಸ್ಸಾಗ್ತದೆ. 3 ಇಂಟು ಆದಿತ್ಯನ ವಯಸ್ಸು ಅಂದರೆ ಇಲ್ಲಿ ಅವರ್ ಮದರ್ಸ್ ಏಜ್. ಅವರ್ ಮದರ್ಸ್ ಏಜ್ ಇಸ್ ಈಕ್ವಲ್ ಟು 3 ಇಂಟು ಆದಿತ್ಯಾಸ್ ಏಜ್. ಆದಿತ್ಯಾಸ್ ಏಜ್ನ 3 times ಇದೆ. ಹಾಗಾದರೆ ಇಲ್ಲಿ ತಾಯಿಯ ವಯಸ್ಸು ಎಷ್ಟಾಗ್ತದಪ್ಪ ಅಂದರೆ ದಟ್ ಬಿಕಮ್ಸ್ 3 ಇಂಟು ಎಕ್ಸ್ ಆಗ್ತದೆ. ಇದು ಆದಿತ್ಯಾಸ್ ಏಜ್, ಇದು ಮದರ್ಸ್ ಏಜ್. ಆದಿತ್ಯನ ವಯಸ್ಸು ಎಕ್ಸ್ ಆದರೆ ತಾಯಿಯ ವಯಸ್ಸು 3x ಇದೆ. ಆಮೇಲೆ ಮತ್ತೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. 6 ವರ್ಷಗಳ ನಂತರ, 6 ವರ್ಷಗಳ ನಂತರ ಅಂತಕ್ಕಂಥ ಒಂದು ಕಂಡೀಷನನ್ನು ಕೊಟ್ಟಿದ್ದಾರೆ. ಅಂದರೆ ಆಫ್ಟರ್ 6 years. ಇಲ್ಲಿ ನಾವು ಕಂಡೀಷನನ್ನು ಇದೇ ಥರ ತಗೋಬೇಕು. ಆಫ್ಟರ್ 6 years. ಇಲ್ಲಿ ಕಂಪ್ಯಾರಿಸನನ್ನು ಆಫ್ಟರ್ 6 years ಮಾಡಿದ್ದಾರೆ. ಮತ್ತೆ ಆ 6 years ಆದಮೇಲೆ ಅವರು ಸಮ್ನ ಕೊಟ್ಟಿರೋದು. ನಾವು 6 years ನಂತರ ಆಫ್ಟರ್ 6 years ಅನ್ನೇ ತಗೋಬೇಕು. ನೋಡ್ರಿ, ಆಫ್ಟರ್ 6 years ಆದಿತ್ಯಾಸ್ ಏಜ್ ಎಷ್ಟಾಗ್ತದೆ? ಆದಿತ್ಯನ ವಯಸ್ಸು ಎಷ್ಟಾಗ್ತದೆ? ಆಫ್ಟರ್ 6 years ಆದಿತ್ಯನ ವಯಸ್ಸು ದಟ್ ಈಸ್ ಈಕ್ವಲ್ ಟು, ಈಗ ನಿಮಗೆ 10 ವರ್ಷ ಅಂದರೆ 6 ವರ್ಷಗಳ ನಂತರ ಅಂದರೆ 16 ವರ್ಷ ಆಗ್ತದೆ. ಅಂದರೆ 10ಕ್ಕೆ ನಾವು 6ಅನ್ನು ಕೂಡಿಸ್ತೀವಿ. ಸೊ ದೇರ್ಫೋರ್ ಇಲ್ಲಿ ಮೊದಲು ಆದಿತ್ಯನ ವಯಸ್ಸು ಎಕ್ಸ್ ಇತ್ತು. ಹಾಗಾಗಿ ಈಗ ಆದಿತ್ಯನ ವಯಸ್ಸು 6 ವರ್ಷಗಳ ನಂತರ ಅಂತಂದರೆ ನಾವು ಎಕ್ಸ್ ಪ್ಲಸ್ 6 ಅಂತೇಳಿ ಬರ್ಕೊತೀವಿ. ಸೊ ಇಲ್ಲಿ ಆದಿತ್ಯನ ವಯಸ್ಸು ಎಕ್ಸ್ ಪ್ಲಸ್ 6. ಹಾಗಾದರೆ ತಾಯಿಯ ವಯಸ್ಸು ಎಷ್ಟಾಗುತ್ತೆ? ಯಾವಾಗ ತಾಯಿಯ ವಯಸ್ಸು 6 ವರ್ಷಗಳ ನಂತರ, ಆಫ್ಟರ್ 6 years ತಗೋಬೇಕು. 6 ವರ್ಷಗಳ ನಂತರ ಅಂತಂದರೆ 3x ಪ್ಲಸ್ 6, 3x ಪ್ಲಸ್ 6 ಆಗ್ತದೆ. ಇದು ಎರಡೂ ಏಜಸ್ಗಳು. ಅಂದರೆ ಅವರ ಮದರ್ ಏಜು ಆಫ್ಟರ್ 6 years, ಮದರ್ ಏಜ್ ಎಷ್ಟಾಯಿತು? 3x ಪ್ಲಸ್ 6 ಆಯಿತು. ಈಗ 6 ವರ್ಷಗಳ ನಂತರ ಅವುಗಳ ವಯಸ್ಸಿನ ಮೊತ್ತವನ್ನು ಕೊಟ್ಟಿದ್ದಾರೆ. ಅಂದರೆ ಇವೆರಡನ್ನೂ ಕೂಡಿಸ್ಬೇಕು. ಇವೆರಡನ್ನೂ ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ. ಎಕ್ಸ್ ಪ್ಲಸ್ 6 ಪ್ಲಸ್ 3x ಪ್ಲಸ್ 6 ಇವೆರಡನ್ನೂ ಕೂಡಿಸಿದ್ರೆ ಟೋಟಲ್ ಎಷ್ಟಾಯಿತು? 72 ಆಯಿತು. 72 ವರ್ಷ ಆಯಿತು. ಈಗ ಇದನ್ನು ಇವೆರಡನ್ನು ಕೂಡಿಸ್ಕೋಬೇಕು ನಾವು.
ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ, ಎಕ್ಸ್ ಪ್ಲಸ್ 3x ಅಂತಂದರೆ 4x ಆಯಿತು. 6 + 6 ಕೂಡಿಸಿದ್ರೆ 12 ಆಯಿತು. 12 ಇಟ್ ಬಿಕಮ್ಸ್ 12 ಇಸ್ ಈಕ್ವಲ್ ಟು 72 ಆಯಿತು. ಸೊ ನಾವೀಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. 12ನ ಆ ಕಡೆ ಕಳಿಸ್ಬೇಕು. 4x ಅನ್ನು ಇಲ್ಲೇ ಉಳಿಸ್ಕೊಳ್ರಿ. 12 ಈಕ್ವಲ್ಸಿಂದ ಆ ಕಡೆ ಹೋದರೆ ಏನಾಗ್ತದೆ, ಇಟ್ ಬಿಕಮ್ಸ್ -12 -12 ಆಗ್ತದೆ. 72ರಲ್ಲಿ 12ಅನ್ನು ಕಳೆದ್ರೆ 60. 4x = 60. x = 60. ಈ 4ಅನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. ಇಫ್ ಯು ಟ್ರಾನ್ಸ್ಫರ್ 4 ಟು ದ ರೈಟ್ ಹ್ಯಾಂಡ್ ಸೈಡ್ ದಟ್ ಗೋಸ್ ಟು ದ ಡಿನಾಮಿನೇಟರ್. ಸೊ x = 4 1s 4 15s. ಅಲ್ಲಿಗೆ ಆದಿತ್ಯನ ಈಗಿನ ವಯಸ್ಸು 15 ವರ್ಷ ಆಯಿತು. ಹಾಗಾಗಿ ಆದಿತ್ಯನ ಈಗಿನ ವಯಸ್ಸನ್ನೇ ನಾವು ಎಕ್ಸ್ ಅಂತ ಇಟ್ಕೊಂಡಿರೋದ್ರಿಂದ ಅವನ ವಯಸ್ಸು 15 ವರ್ಷ ಆಯಿತು. ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಈಗ ನೆಕ್ಸ್ಟು 98 ಕ್ವಶನ್, 98ನೇ ಕ್ವಶನ್ ಕೊಟ್ಟಿದ್ದಾರೆ. ಸುತ್ತಳತೆ 18 ಸೆಂಟಿಮೀಟರ್ ಮತ್ತು ಸಮವಲ್ಲದ ಬಾಹು 8 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವು ಅಂತ ಕೊಟ್ಟಿದ್ದಾರೆ. ಅಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ದ ಗಿವನ್ ಇನ್ ದ ಟ್ರಯಾಂಗಲ್, ದಟ್ ಈಸ್ ಏರಿಯಾ ಆಫ್ ದ ಐಸೋಸೆಲಸ್ ಟ್ರಯಾಂಗಲ್ whose perimeter is 18 centimeter and unequal side is 8 centimeter. ಸೊ ಅಲ್ಲಿ ಅವರು ಪೆರಿಮೀಟ್ರನ್ನು ಕೊಟ್ಟಿದ್ದಾರೆ. ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಪೆರಿಮೀಟ್ರನ್ನು ಕೊಟ್ಟಿದ್ದಾರೆ. ಪೆರಿಮೀಟರ್ ಇಸ್ ಈಕ್ವಲ್ ಟು ಎಷ್ಟಿದೆ, 18 ಸೆಂಟಿಮೀಟರ್ ಇದೆ. ಮತ್ತು ಸಮವಲ್ಲದ ಬಾಹು ಅಂತ ಕೊಟ್ಟಿದ್ದಾರೆ. ಈಗ ನಾವು ತ್ರಿಭುಜವನ್ನು ತಗೊಳ್ಳೋಣ. ಸಮವಲ್ಲದ ಬಾಹು ಎಷ್ಟಿದೆ, 8 ಸೆಂಟಿಮೀಟರ್ ಅಂತ ಇದೆ. ಸೊ ನಾವೀಗ ಇಲ್ಲಿ ತ್ರಿಭುಜವನ್ನು ತೆಗೆದುಕೊಂಡ್ರೆ ನೋಡ್ರಿ, ಒಂದು ಸಮದ್ವಿಬಾಹು ತ್ರಿಭುಜವನ್ನು ತಗೋತೀನಿ ನಾನಿಲ್ಲಿ. ಇದು ಒಂದು ಸಮದ್ವಿಬಾಹು ತ್ರಿಭುಜ. ಇವೆರಡು ಬಾಹುಗಳು ಸಹ ಸಮ ಆಗಿದ್ದಾವೆ. ಈಗ ಇಲ್ಲಿ ಸಮವಲ್ಲದ ಬಾಹು ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆರಡೂ ಸಮ ಇದ್ದಾವೆ. ಸಮ ಅಲ್ಲದ ಬಾಹು ಅಂದರೆ ಇದು 8 ಸೆಂಟಿಮೀಟರ್ ಇದೆ ಇಲ್ಲಿಂದ ಇಲ್ಲಿವರೆಗೆ. ಇನ್ನು ಇವೆರಡೂ ಬಾಹುಗಳು ಟೋಟಲಿ ಸುತ್ತಳತೆ 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇವು ಮೂರನ್ನು ಕೂಡಿಸಿದ್ರೆ 18 ಸೆಂಟಿಮೀಟರ್ ಬರ್ತದೆ. ಹಾಗಾದರೆ ಇವೆರಡರ ಅಳತೆ ಎಷ್ಟಾಗ್ತದೆ, 18 ಸೆಂಟಿಮೀಟ್ರಲ್ಲಿ ಇದನ್ನು ಕಳೆದುಬಿಟ್ರೆ ನಮಗೆ 10 ಸೆಂಟಿಮೀಟ್ರ್ ಬಂತು. ಇವೆರಡರದ್ದು ಅಳತೆ 10 ಸೆಂಟಿಮೀಟ್ರ್ ಬಂತು. ಹಾಗಾದರೆ ಇದು ಎರಡು ಸಮ ಇರೋದ್ರಿಂದ ಇದು 5 ಮತ್ತು ಇದು ಸಹ 5 ಬಂತು. ಎರಡೂ ಸಹ 5 5 ಬಂತು. ಈಗ ನಾವೇನು ಮಾಡ್ಬೋದಕ್ಕಪ್ಪ ಅಂದರೆ, ಈಗ ಒಂದು ಸುತ್ತಳತೆ ಮತ್ತು ಬಾಹುಗಳು ಕೊಟ್ಟಿರೋದ್ರಿಂದ ಹೆರಾನ್ಸ್ ಫಾರ್ಮುಲಾ ಹಾಕೊಂಡು ಮಾಡ್ಬೋದು. ಆದರೆ ಹೆರಾನ್ಸ್ ಫಾರ್ಮುಲಾ ಸ್ವಲ್ಪ ಲೆಂತಿ ಆಗ್ತದೆ, ಭಾಳ ದೊಡ್ಡದಾಗ್ತದೆ. ಸೊ ವಿ ಹ್ಯಾವ್ ಟು ಯೂಸ್ ದ ಪೈಥಾಗರಸ್ ಥಿಯರಮ್. ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ನ ಹೇಳ್ಕೊಳ್ಳೋಣ, ಆವಾಗ ಇದು 90 ಡಿಗ್ರಿ ಇರ್ತದೆ. ಸೊ ಈಗ ನಾವು ಇದಕ್ಕೆ ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡಬೇಕು. ಸೊ ಇಲ್ಲಿ 8 ಸೆಂಟಿಮೀಟರ್ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟರ್ ಆಗ್ತದೆ. ಇದು 4 ಇದೆ, ಇದು 5 ಇದೆ, ಇದು ಎಷ್ಟಿದೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಸೊ ಈಗ ನಾವು ಫಸ್ಟ್ ಇದರ ಎತ್ತರವನ್ನು ಕಂಡುಹಿಡಿಯಬೇಕು. ಯಾಕೆ ಎತ್ತರ ಕಂಡುಹಿಡಿಯಬೇಕಪ್ಪ ಅಂತಂದರೆ, ತ್ರಿಭುಜದ ವಿಸ್ತೀರ್ಣವನ್ನು ನಮಗೆ ಕಂಡುಹಿಡಿಯಬೇಕು. ಅಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಇದೆ. ಸೊ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರ್ತದೆ. ಸೊ ಈಗ ನಮಗೆ ಬೇಸ್ ಗೊತ್ತು, ಬೇಸ್ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ 8 ಸೆಂಟಿಮೀಟರ್ ಅಂತ ಗೊತ್ತು. ಹೈಟ್ ಬೇಕು. ಹೈಟ್ಗೋಸ್ಕರ ನಾವು ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಇದು ಎ ಬಿ ಸಿ, ಇಲ್ಲಿ ಮಧ್ಯದಲ್ಲಿ ಡಿ ಇದೆ ಅಂದರೆ ಎ ಬಿ ಡಿ ಟ್ರಯಾಂಗಲನ್ನು ಉಪಯೋಗಿಸ್ಕೊಂಡ್ರೆ ನೋಡ್ರಿ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಇದರ ಸ್ಕ್ವಯರು ಇಲ್ಲಿ ಎ ಡಿ ಸ್ಕ್ವಯರ್ ಪ್ಲಸ್ ಡಿ ಬಿ ಸ್ಕ್ವಯರ್ಗೆ ಈಕ್ವಲ್ ಇರ್ತದೆ. ಎ ಬಿ ಸ್ಕ್ವಯರ್ ಅಂತಂದರೆ 5 ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಅಂದರೆ ಅದು ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೋಬೇಕು. ಪ್ಲಸ್ ಡಿ ಬಿ ಸ್ಕ್ವಯರ್ ಅಂತಂದರೆ 4 ಸ್ಕ್ವಯರ್. 5 ಸ್ಕ್ವಯರ್ ಅಂದರೆ 25, 4 ಸ್ಕ್ವಯರ್ನ ಈ ಕಡೆ ಕಳಿಸಿದರೆ 16 ಆಗ್ತದೆ, ಇಸ್ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಆಗ್ತದೆ. 25ರಲ್ಲಿ 16ಅನ್ನು ನಾವು ಕಳೆದ್ರೆ ನಮಗೆ 9 ಬರ್ತದೆ. ಎ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 9. ನಮಗೆ ಎ ಡಿ ಮಾತ್ರ ಬೇಕು. ಎರಡು ಕಡೆಗೆ ಸ್ಕ್ವಯರ್ ರೂಟನ್ನು ಅಪ್ಲೈ ಮಾಡಿರಿ, ಇಲ್ಲಿ ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಗ್ತದೆ. ಸೊ ಅವಾಗ ಎ ಡಿ ಇಸ್ ಈಕ್ವಲ್ ಟು 3. ಅಂದರೆ ಇದೇ ಹೈಟು. ಹೈಟ್ ನಮಗೆ 3, ಎತ್ತರ 3 ಬಂತು. ಈಗ ಇಲ್ಲಿ ಸೂತ್ರಕ್ಕೆ ಹಾಕ್ರಿ, ಇದರ ವಿಸ್ತೀರ್ಣ ಬೇಕು. ಅರ್ಧ ಇಂಟು ಪಾದ ಅಂತಂದರೆ 8 ಇದೆ, ಇಂಟು ಎತ್ತರ ಅಂತಂದರೆ 3 ಸೆಂಟಿಮೀಟರ್ ಇದೆ. 2 1 2 4 4 3 12
ಸೊ ಇಟ್ ಬಿಕಮ್ಸ್ 12 centimeter square. ಸೊ ದ ಏರಿಯಾ ಆಫ್ ದ ಐಸೋಸೆಲಸ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 12 centimeter square. ಸೊ ಇಲ್ಲಿ 12 centimeter square ಇರ್ತಕ್ಕಂಥದ್ದು ಆಪ್ಷನ್ 1. ಸೊ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಈಗ 99ನೇ ಲೆಕ್ಕ ನೋಡೋಣ. 8% ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಿದ ಬೆಲೆಯು 276 ಆದರೆ ಅದರ ಕೊಂಡ ಬೆಲೆಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನಾವು ನೋಡಿದಾಗ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಬಿಕಮ್ಸ್ 276 ಆಫ್ಟರ್ ಗಿವಿಂಗ್ ಎ ಡಿಸ್ಕೌಂಟ್ ಆಫ್ ದ 8%. ದ ಕಾಸ್ಟ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕಾಸ್ಟ್ ಪ್ರೈಸ್ ಅಂತ ಕೊಡಕ್ಕೆ ಬರೋದಿಲ್ಲ, ನಮೂದಿಸಿದ ಬೆಲೆ, ರಿಯಾಯಿತಿ ಲೆಕ್ಕ ತಗೊಂಡಾಗ ನಮೂದಿಸಿದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೊಡ್ಬೋದು. ಹಾಗಾಗಿ ಇಲ್ಲಿ ಶೇಕಡ ರಿಯಾಯಿತಿ 8% ಆಗಿದೆ ಅಂದರೆ ಸೊ ಅಲ್ಲಿ ಕನ್ಸೆಷನ್ ಎಷ್ಟು ಕೊಟ್ಟಿದ್ದಾರೆ, 8% ಕೊಟ್ಟಿದ್ದಾರೆ. ಆ್ಯಂಡ್ ಸೊ ಮಾರಿದ ಬೆಲೆ ನಾವು ಅದನ್ನು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೇವೆ. ಮಾರಿದ ಬೆಲೆ ಎಷ್ಟಿದೆ, 276 ಇದೆ ಮಾರಿದ ಬೆಲೆ. ನಾವೀಗ ಅದರ ಮೇಲೆ ಎಷ್ಟು ನಮೂದಿಸಲಾಗಿತ್ತು ಅನ್ನೋದನ್ನು ಕಂಡುಹಿಡಿಯಬೇಕು. ಅದರ ಮೇಲೆ ಇರ್ತಕ್ಕಂತಹ ಮಾರ್ಕೆಟ್ ಪ್ರೈಸನ್ನು ಕಂಡುಹಿಡಿಯಬೇಕು. ಸೊ ದೇರ್ ಫೋರ್ ಈಗ ನೋಡ್ರಿ, ಈ 8 ರೂಪಾಯಿ 8% ಅಂತಕ್ಕಂಥದ್ದು 100 ರೂಪೀಸ್ಗೆ. ಸೊ ದೇರ್ ಫೋರ್ ಇಫ್ ದ ಕಾಸ್ಟ್ ಪ್ರೈಸ್ ಈಸ್ 100 ಆರ್ ದ ಮಾರ್ಕೆಟ್ ಪ್ರೈಸ್ ಈಸ್ 100, ನಮೂದಿಸಿದ ಬೆಲೆ 100 ಇದ್ದಾಗ, ನಮೂದಿಸಿದ ಬೆಲೆ 100 ಇದ್ದಾಗ ರಿಯಾಯಿತಿ ಅಂದರೆ ಕನ್ಸೆಷನ್ ಎಷ್ಟು ಕೊಟ್ಟಿದ್ದಾರೆ, 8 ರೂಪೀಸ್ ಅಂತ ಕೊಟ್ಟಿರ್ತಾರೆ. ನಮೂದಿಸಿದ ಬೆಲೆ 100 ಇದ್ದಾಗ ಕನ್ಸೆಷನ್ 8 ರೂಪೀಸ್ ಕೊಡ್ತಾರೆ. ಹಾಗಾದರೆ ಮಾರಿದ ಬೆಲೆ ಎಷ್ಟಾಗ್ತದೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತದೆ, 100 - 8 ಕನ್ಸೆಷನ್. ಸೊ 92 ರೂಪೀಸು ಸೆಲ್ಲಿಂಗ್ ಪ್ರೈಸ್ ಆಗ್ತದೆ. ಅಂದರೆ ನೋಡ್ರಿ, 92 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಯಾವುದಕ್ಕೆ, 100 ರೂಪೀಸ್ ಮಾರ್ಕೆಟ್ ಪ್ರೈಸ್ ಇದ್ದಾಗ. 92 ರೂಪಾಯಿ ಮಾರಿದ ಬೆಲೆ ಯಾವುದಕ್ಕೆ, 100 ರೂಪಾಯಿ ನಮೂದಿಸಿದ ಬೆಲೆ ಇದ್ದಾಗ. ಹಾಗಾದರೆ 276 ರೂಪಾಯಿ ಮಾರಿದ ಬೆಲೆಗೆ ಇಲ್ಲಿ ನಮೂದಿಸಿದ ಬೆಲೆ ಎಷ್ಟಾಗುತ್ತೆ, ಇದನ್ನು ಈ ರೀತಿ ಹಾಕೋಬೋದು. 92 ರೂಪಾಯಿ ಮಾರಿದ ಬೆಲೆಗೆ ಅಲ್ಲಿಗೆ ನಮೂದಿಸಿದ ಬೆಲೆ 100 ರೂಪೀಸ್ ಆದರೆ ಇಂಟು 276ಗೆ 276 ರೂಪಾಯಿ ಮಾರಿದ ಬೆಲೆಗೆ ಎಷ್ಟು ಬರ್ತದೆ, ಇದನ್ನೇ ನಾವು ಆನ್ಸರನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ 92 1 92 3 93 ಡಿವೈಡ್ ಆಗ್ತದೆ. 100 × 3 ಅಂದರೆ 300 ರೂಪೀಸ್. ಸೊ ಇಲ್ಲಿ 300 ರೂಪೀಸ್ ಅಂತ ಇರ್ತಕ್ಕಂಥದ್ದು ಯಾವುದಿದೆಯಪ್ಪ ಅಂತಂದರೆ ಇಲ್ಲಿ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಆಕ್ಚುಲಿ ಇದಕ್ಕೆ ಸೂತ್ರವನ್ನು ಸಹ ಉಪಯೋಗಿಸಿ ಕಂಡುಹಿಡಿಬೋದು. ಸೊ ಸೂತ್ರ ಇದೆಯಪ್ಪ ಅಂತಂದರೆ ಮಾರ್ಕೆಟ್ ಪ್ರೈಸ್ ನಮೂದಿಸಿದ ಬೆಲೆ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಮಾರಿದ ಬೆಲೆ SP ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಸೊ ಶೇಕಡ ರಿಯಾಯಿತಿ ಪರ್ಸೆಂಟೇಜ್ ಕನ್ಸೆಷನ್ ಆಫ್ ದ ಪರ್ಸೆಂಟೇಜ್. ಇದನ್ನು ಪರ್ಸೆಂಟೇಜ್ ಕನ್ಸೆಷನ್ ಅಂತೇಳಿ ಹಾಕೋಬೋದು. ಈ ಥರ ಮಾಡಿದರೂ ಅದೇ ಬರ್ತದೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 276 ಇದೆ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಸೊ ಪರ್ಸೆಂಟೇಜ್ ಎಷ್ಟಿದೆ, 8 ಆಗ್ತದೆ. ಇದೇ ಮಾಡಿದ್ರೆ ಇದೇ ಆನ್ಸರ್ ಬರ್ತದೆ. 100 ಡಿವೈಡ್ ಬೈ 92 ಇಂಟು 276 ಆನ್ಸರು 300 ಬರ್ತದೆ. ಈ ಥರ ಫಾರ್ಮುಲಾ ಹಾಕಿ ಕೂಡ ನಾವೇನು ಮಾಡ್ಬೋದು, ಕಂಡುಹಿಡಿಯಲಿಕ್ಕೆ ಸಾಧ್ಯ. ನೆಕ್ಸ್ಟ್ 100 ಕ್ವಶನ್. ತ್ರಿಭುಜ ABC AB ಇಸ್ ಈಕ್ವಲ್ ಟು AC. ಸೊ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇಲ್ಲಿ AB ಅಂತಕ್ಕಂಥದ್ದು ACಗೆ ಸಮ ಇದೆ. ಆ್ಯಂಡ್ ಆ್ಯಂಗಲ್ BAC ಇಸ್ ಈಕ್ವಲ್ ಟು 80 ಡಿಗ್ರಿ. ಕೋನ BAC ಅಂತಕ್ಕಂಥದ್ದು 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ AB ಇಸ್ ಪ್ಯಾರಲಲ್ ಟು CE. AB ಅಂತಕ್ಕಂಥದ್ದು CEಗೆ ಸಮಾಂತರ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಆ್ಯಂಗಲ್ ECDಯನ್ನು ಎಷ್ಟು ಅಂತೇಳಿ ಕಂಡುಹಿಡಿಬೇಕು. ಆ್ಯಂಗಲ್ ECD ಅಂತೆ. ಸೊ ಅಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ಟ್ರಯಾಂಗಲ್ನ ಇಲ್ಲಿ ನಾನು ಇನ್ನೊಂದು ಸಲ ಬರ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ಈ ಥರ ಟ್ರಯಾಂಗಲ್ ಇದೆ. ಈ ಒಂದು ಇದನ್ನು ಮುಂದಕ್ಕೆ ಈ ಬಾಹುವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೊಂದು ಬಾಹು ಇದೆ. ಸೊ ಇದಕ್ಕೆ ಇದು A, ಇದು B, C, ಇದು D, E ಅಂತ ಕೊಟ್ಟಿದ್ದಾರೆ. ಇಲ್ಲಿ AB ಅಂತಕ್ಕಂಥದ್ದು CEಗೆ ಸಮಾಂತರವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಆ್ಯಂಗಲ್
ಎ ಈಸ್ ಈಕ್ವಲ್ ಟು 80 ಡಿಗ್ರಿ. ಇಲ್ಲಿ ಎ ಅಂತಕ್ಕಂಥದ್ದು ಇಲ್ಲಿ 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಏನು ಕೊಟ್ಟಿದ್ದಾರಪ್ಪ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇವೆರಡು ಬಾಹುಗಳು ಸಮ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದರೆ ಇದು ಸಮದ್ವಿಬಾಹು ತ್ರಿಭುಜ ಆಯಿತು. ಸಮದ್ವಿಬಾಹು ತ್ರಿಭುಜದಲ್ಲಿ ಈ ಕೋನ ಎಷ್ಟಿರ್ತದೋ ಈ ಕೋನನ್ನು ಸಹ ಅಷ್ಟೇ ಅಳತೆಯನ್ನು ಹೊಂದಿರ್ತದೆ. ಈಗ ನಾವು ಇ ಸಿ ಡಿ ಕೋನ ಇದನ್ನು ಎಷ್ಟಿದೆ ಅಂತೇಳಿ ಕಂಡುಹಿಡಿಬೇಕು. ಈ ಕೋನದ ಅಳತೆ ಎಷ್ಟಿದೆ ಅಂತೇಳಿ ಕಂಡುಹಿಡಿಬೇಕು. ನಮಗೆ ಇಲ್ಲಿ ನೋಡ್ರಿ, ಎ ಬಿ ಮತ್ತು ಸಿ ಇ ಎರಡು ಸಮಾಂತರ ರೇಖೆಗಳಿರೋದ್ರಿಂದ ಇದಕ್ಕೆ ಒಂದು ಅಡ್ಡ ರೇಖೆಯನ್ನು ಎಳೆದಾಗ ಛೇದಿಸುವ ರೇಖೆಯನ್ನು, ದೀಸ್ ಟು ಆರ್ ದ ಪ್ಯಾರಲಲೈಸ್, ದಿಸ್ ಇಸ್ ದ ಟ್ರಾನ್ಸ್ವರ್ಸಲ್ ಲೈನ್, ಅಂದರೆ ದೀಸ್ ಟು ಆರ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಅನುರೂಪ ಕೋನಗಳು. ಹಾಗಾಗಿ ಬಿ ಎಷ್ಟಿರ್ತದೋ ಸಿ ಕೂಡ ಅಷ್ಟೇ ಇರ್ತದೆ. ನಾವು ಬಿ ಅನ್ನು ಕಂಡುಹಿಡಿಬೇಕು. ನೋಡ್ರಿ, ಈ ಟ್ರಯಾಂಗಲಲ್ಲಿ ಟೋಟಲಿ 3 ಕೋನಗಳ ಅಳತೆ ಯಾವ್ಯಾವುದು, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ, ಇವು 3 ಕೋನಗಳ ಅಳತೆ 180 ಡಿಗ್ರಿಗೆ ಸಮ ಇರ್ತದೆ. ಆ್ಯಕ್ಚುಲಿ ಇಲ್ಲಿ ಎ ಕೊಟ್ಬಿಟ್ಟಿದ್ದಾರೆ ಅವರು. ಬಿ ಸಿ ಎಷ್ಟಿದೆಯಪ್ಪ ಅಂದರೆ ಇದೆಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ. ಎರಡನ್ನು ಎಕ್ಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇಸ್ ಈಕ್ವಲ್ ಟು 180 ಡಿಗ್ರಿ. ಈ 80 ಡಿಗ್ರಿನ ಆ ಕಡೆ ಕಳಿಸ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2 ಎಕ್ಸು. 180ರಲ್ಲಿ 80 ಆ ಕಡೆ ಹೋದಾಗ ಮೈನಸ್ 80 ಆಗ್ತದೆ. ಸೊ 2 ಎಕ್ಸ್ ಇಸ್ ಈಕ್ವಲ್ ಟು 100 ಡಿಗ್ರಿ ಆಯಿತು. ಸೊ ಅಲ್ಲಿಗೆ 2ಅನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸ್ರಿ. ದಟ್ ಬಿಕಮ್ಸ್ 100 ಡಿವೈಡೆಡ್ ಬೈ 2. ಎಕ್ಸ್ ಇಸ್ ಈಕ್ವಲ್ ಟು 50 ಡಿಗ್ರಿ. ಹಾಗಾದರೆ ಆ್ಯಂಗಲ್ ಬಿ ಅಂತಕ್ಕಂಥದ್ದು 50 ಡಿಗ್ರಿ ಆದಮೇಲೆ ಸೊ ಇಲ್ಲಿರ್ತಕ್ಕಂಥದ್ದು ಸಹ 50 ಡಿಗ್ರಿ ಆಗ್ತದೆ. ಸೊ ಬಿಕಾಸ್ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಸಿ ಡಿ. ಎರಡು ಆ್ಯಂಗಲ್ಸ್ ಇ ಸಿ ಡಿಗೆ ಸಮ, ಎರಡೂ ಸಹ 50 ಡಿಗ್ರಿಗೆ ಸಮ. ಬಿಕಾಸ್ ಯಾಕೆ, ಎ ಬಿ ಈಸ್ ಪ್ಯಾರಲಲ್ ಟು ಸಿ ಇ, ಇದು ಸಮಾಂತರ ಆಗಿರೋದ್ರಿಂದ ಅನುರೂಪ ಕೋನಗಳು ಅಂತ ಕರಿತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ದೇರ್ ಫಾರ್ ಆ್ಯಂಗಲ್ ಇ ಸಿ ಡಿ ಇಸ್ ಈಕ್ವಲ್ ಟು 50 ಡಿಗ್ರಿ. ಸೊ ಇಲ್ಲಿ 50 ಡಿಗ್ರಿ ಇರ್ತಕ್ಕಂಥದ್ದು ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. 101ನೇ ಪ್ರಶ್ನೆಯನ್ನು ನೋಡೋಣ. 585 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ 26 ಶಿಕ್ಷಕರಿದ್ದಾರೆ. ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾವು ಇಂಗ್ಲೀಷಲ್ಲಿ ನೋಡಿದಾಗ, ದೇರ್ ಆರ್ 26 ಟೀಚರ್ಸ್ ಇನ್ ಎ ಸ್ಕೂಲ್ ಆಫ್ 585 ಸ್ಟೂಡೆಂಟ್ಸ್. ದ ರೇಷಿಯೋ ಆಫ್ ದ ನಂಬರ್ ಆಫ್ ಟೀಚರ್ಸ್ ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಟ್ ಸ್ಕೂಲ್ ಈಸ್. ಸೊ ಅಲ್ಲಿ ಟೀಚರ್ಸ್ ನಂಬರು 28 ಇದೆ, ಸ್ಟೂಡೆಂಟ್ಸ್ ನಂಬರು 585 ಇದೆ. ಸೊ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 585, ಇದು ಸ್ಟೂಡೆಂಟ್ಸ್ದು ನಂಬರು. ಅದೇ ರೀತಿ ಶಿಕ್ಷಕರ ಸಂಖ್ಯೆ 26. ದ ಟೀಚರ್ಸ್ ನಂಬರ್ ಆಫ್ ಟೀಚರ್ಸ್ ಇಸ್ ಈಕ್ವಲ್ ಟು 26 ಇದೆ. ಸೊ ಈಗ ನಾವು ಯು ಹ್ಯಾವ್ ಟು ಫೈಂಡ್ ಔಟ್ ದ ರೇಷಿಯೋ ಆಫ್ ದ ಟೀಚರ್ಸ್ ಟು ಸ್ಟೂಡೆಂಟ್ಸ್. ಸೊ ಕೇಳಿರ್ತಕ್ಕಂಥ ರೇಷಿಯೋ ಆಫ್ ದ ನಂಬರ್ ಆಫ್ ಟೀಚರ್ಸ್ ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ. ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯ ಅನುಪಾತ. ಸೊ ಹಾಗಾದರೆ ನಾವು ಅನುಪಾತವನ್ನು ಇದೇ ಥರ ಬರ್ಕೋಬೇಕು. ಶಿಕ್ಷಕರು ಅನುಪಾತ ವಿದ್ಯಾರ್ಥಿಗಳು. ಸೊ ಇವರಿಬ್ಬರ ಅನುಪಾತವನ್ನು ಬರೀಬೇಕು. ಶಿಕ್ಷಕರು ಇದ್ದ ಕಡೆ ಫಸ್ಟಿಗೆ ಇಲ್ಲಿ ಶಿಕ್ಷಕರು ಅನುಪಾತ, ವಿದ್ಯಾರ್ಥಿಗಳ ಅನುಪಾತ ಎಷ್ಟಿದೆ, 585 ಇದೆ. ಸೊ ಇದನ್ನು ನಾವು 26 ಡಿವೈಡೆಡ್ ಬೈ 585 ಅಂತಲೂ ಕೂಡ ಏನು ಮಾಡ್ಬೋದು, ಬರಿಬೋದು. ಸೊ ಈಗ ಇದನ್ನು ಭಾಗಾಕಾರ ಮಾಡಬೇಕು. ಸೊ ಭಾಗಾಕಾರ ಮಾಡೋದ್ರಿಂದ ಇವೆರಡೂ ಸಂಖ್ಯೆಗಳು ನಮಗೆ 13ರಿಂದ ಭಾಗ ಆಗ್ತದೆ. ಸೊ ಎರಡು ಸಂಖ್ಯೆಗಳನ್ನು ನಾವು ಭಾಗಿಸಿದಾಗ 13 2 26 ಬರ್ತದೆ. ಸೊ ಇದನ್ನು ಭಾಗಿಸಿದಾಗ 13ರಿಂದ 13 4 52, ಇಲ್ಲಿ 65, 13 5 65. ಸೊ ಉತ್ತರ 2 ಡಿವೈಡೆಡ್ ಬೈ 45 ಬಂತು. ಹಾಗಾಗಿ ಇದನ್ನು ಅನುಪಾತಕ್ಕೆ ಬದಲಾವಣೆ ಮಾಡಿದಾಗ 2 ಅನುಪಾತ 45, 2:45 ಇಸ್ ದ ಕರೆಕ್ಟ್ ಆನ್ಸರ್. 2:45 ಅಂತಂದರೆ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ 102 ಕ್ವಶನ್ ಇದೆ. 102ನಲ್ಲಿ ಸೊ ಇಲ್ಲಿ 1.03 ಹೋಲ್ ಸ್ಕ್ವೇರ್ ಮೈನಸ್ 0.97 ಹೋಲ್ ಸ್ಕ್ವೇರ್ ಇದರ ವ್ಯಾಲ್ಯೂವನ್ನು ಕೇಳಿದ್ದಾರೆ. ಸೊ ನಾನು ಅದನ್ನು ಇನ್ನೊಂದು ಸಲ ಬರ್ಕೋತೀನಿ. 1.03 ಹೋಲ್ ಸ್ಕ್ವೇರ್ ಮೈನಸ್ 0.97 ಹೋಲ್ ಸ್ಕ್ವೇರ್.
ನೋಡ್ರಿ, ಈ ಪ್ರಾಬ್ಲಮನ್ನು ನಾವು ಮಾಡಬೇಕಾದ್ರೆ ಕೆಲವು ಇಲ್ಲಿ ನಿತ್ಯ ಸಮೀಕರಣಗಳನ್ನು ಯೂಸ್ ಮಾಡಿ ಮಾಡಬೇಕಾಗ್ತದೆ. ಹಾಗೆ ಮಾಡೋಕ್ಕೋದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಇದನ್ನು 2 ಸಲ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಇದರಿಂದ ಇದನ್ನು ಕಳೆಯೋದು ಭಾಳಷ್ಟು ಲೆಂತಿ ಆಗ್ತದೆ. ಸೊ ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದ್ದರೆ ನಾವು ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀಬೋದು. ಸೇಮ್ ಟೈಮ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದರಿಂದ 1.03 ಪ್ಲಸ್ 0.97 ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ 1.03 ಮೈನಸ್ 0.97. ಸೊ ಇದರಲ್ಲಿ ಇದನ್ನು ಒಂದನ್ನು ಕೂಡಿಸ್ಬೇಕು, ಒಂದನ್ನು ಕಳಿಬೇಕು. 1.03 0.97 ನೋಡ್ರಿ, ಇಲ್ಲಿ ಕೂಡಿಸಿದಾಗ 0.97. ಸೊ ಈ ಥರ ಆಡ್ ಮಾಡ್ತೇವೆ ನಾವು. ಸೊ ಅವಾಗ 1 7 3 10 9 1 0 1 1 1 2 ಎಷ್ಟು ಬರ್ತದೆ? ದಿಸ್ ಬಿಕಮ್ಸ್ 2 ಆ್ಯಂಡ್ ಇಂಟು ಈಗ ಇದರಲ್ಲಿ ಇದನ್ನು ಕಳಿಬೇಕು. ಸೊ ಇಲ್ಲೇ ಕಳೆದ್ಬಿಟ್ರೆ 13ರಲ್ಲಿ 7 ಕಳೆದ್ರೆ 6 ಬರ್ತದೆ. ಸೊ ಇಲ್ಲಿ 9 9ರಲ್ಲಿ 9 ಕಳೆದ್ರೆ 0.06 ಬಂತು. 0.06 ಇದನ್ನು ಮಲ್ಟಿಪ್ಲೈ ಮಾಡಿರಿ. ಸೊ ಡೆಸಿಮಲ್ಸ್ ಇದ್ರೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಚೇಂಜ್ ಆಗಲ್ಲ. 2 6ಲಿ 12 12. ಇಲ್ಲಿ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಟಿರೋದ್ರಿಂದ 2 ಡಿಜಿಟು. ಸೊ ಆನ್ಸರ್ ಈಸ್ 0.12 ಈಸ್ ದ ಆನ್ಸರ್. 0.12 ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಸೊ ದೇರ್ ಫಾರ್ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 103ನೇ ಪ್ರಶ್ನೆಯನ್ನು ನೋಡೋಣ. ಕರ್ಣವು 12√2 ಆಗಿರುವ ಒಂದು ವರ್ಗದ ವಿಸ್ತೀರ್ಣವು ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಕರ್ಣ 12√2 ಆಗಿದೆ. ಸೊ ಅಂದಾಗ ನಾವಿಲ್ಲಿ ಒಂದು ವರ್ಗವನ್ನು ನೋಡಿದರೆ, ಒಂದು ವರ್ಗವನ್ನು ತೆಗೆದುಕೊಂಡಾಗ ಸೊ ಇದು ವರ್ಗ ಆಗಿರಲಿ. ಸೊ ಇನ್ ದ ಸ್ಕ್ವಯರ್ ದ ಗಿವನ್ ದಟ್ ದ diagonal of the square is of 12√2. So 12√2, find the area of the square. So they given the diagonal of the square, we have to find out the area of this one. Here the diagonal of the square, if the diagonal of the square is 12√2, so ಆ ಒಂದು ವರ್ಗದ ಒಂದು ಕರ್ಣ 12√2 ಇದೆ ಅಂತಂದರೆ ಆ್ಯಕ್ಚುಲಿ ಈ ವರ್ಗದ ಬಾಹು ಎಷ್ಟಾಗ್ತದಪ್ಪ ಅಂದರೆ ಇದರಲ್ಲಿ ಇರ್ತಕ್ಕಂತಹ √2 ಅನ್ನು ತೆಗೆದುಬಿಟ್ರೆ ನಾವು ಇದು ಅದರ ಬಾಹು ಆಗ್ತದೆ. ಯಾವಾಗಲೂ ಒಂದು ಚೌಕದ ಬಾಹು ಎಷ್ಟಿರ್ತದೋ ಅದಕ್ಕೆ √2 ಅನ್ನು ಗುಣಿಸಿದರೆ ಅದರ ಕರ್ಣ ಬರ್ತದೆ. If the square of the side is multiplied by √2, then we get the diagonal. So therefore the diagonal, the side of the square is 12. ಇಲ್ಲಿ 12 ಆಗಿದೆ. ಸೊ ಈಗ ಚೌಕದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಚೌಕದ ವಿಸ್ತೀರ್ಣ ಏರಿಯಾ ಆಫ್ ದ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಇಂಟು ಎ. ಸೊ ಸೈಡ್ ಇಂಟು ಸೈಡ್ ಆಗ್ತದೆ. ಸೊ ಸೈಡ್ ಇಂಟು ಸೈಡ್ ಅಂದಾಗ 12 ಇಂಟು 12 ಮಲ್ಟಿಪ್ಲೈ ಮಾಡಬೇಕು. ಸೊ ಅಲ್ಲಿಗೆ 144 ಅಂತಕ್ಕಂಥದ್ದು ಇಲ್ಲಿ ಆನ್ಸರ್. ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ 144 ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಸೊ ಅಲ್ಲಿಗೆ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ 104ನೇ ಕ್ವಶನ್. 2000 ಅಸಲು 20% ದರದಲ್ಲಿ 4000 ಮೊತ್ತ ಆಗಲು ತೆಗೆದುಕೊಳ್ಳುವ ಕಾಲ ವರ್ಷಗಳಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ the time in years required for a principal amount of rupees 2000 to become 4000 at the rate of 20% is. ಸೊ ನಾವಿಲ್ಲಿ PRT/100 ಫಾರ್ಮುಲಾನ ನಾವು ಹಾಕೋಬೇಕಾಗ್ತದೆ. ಸೊ ಇಯರ್ ದೇ ಗಿವನ್ ದಟ್ ದ ಪ್ರಿನ್ಸಿಪಲ್ ಅಮೌಂಟ್ ಅಸಲು ಅಂತಕ್ಕಂಥದ್ದು 2000, P is equal to 2000 ಆಗ್ತದೆ. 20% ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ 20% ಇದೆ. ಸೊ ಟೋಟಲ್ ಅಮೌಂಟನ್ನು ಕೊಟ್ಟಿದ್ದಾರೆ, ಇಲ್ಲಿ ಮೊತ್ತವನ್ನು ಕೊಟ್ಟಿದ್ದಾರೆ 4000 ಆಗಿದೆ. ಸೊ ಇಲ್ಲಿ PRT-ನಲ್ಲಿ ನಾವು T-ಯನ್ನು ಕಂಡುಹಿಡಿಯಬೇಕು, ಕಾಲ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಆಕ್ಚುಲಿ ಬಡ್ಡಿ ಎಷ್ಟು ಅಂತ ಗೊತ್ತಿಲ್ಲ. ಸೊ I is equal to ಬಡ್ಡಿ ಎಷ್ಟಾಗ್ತದಪ್ಪ ಅಂತಂದರೆ ಅಸಲಿನಲ್ಲಿ ಮೊತ್ತದಲ್ಲಿ ಅಸಲನ್ನು ಕಳಿಬೇಕು. ಸೊ ಮೊತ್ತ 4000 ಇದೆ. ಸೊ ಇದರಲ್ಲಿ 2000ವನ್ನು ಕಳೆದ್ರೆ ನಮಗೆ I is equal to 2000 ಬರ್ತದೆ. I ಗೊತ್ತಾಯಿತು. ಸೊ ನಮಗೆ ಆ್ಯಕ್ಚುಲಿ ಸೂತ್ರ ಗೊತ್ತಿರ್ತಕ್ಕಂಥದ್ದು I is equal to PRT/100 ಈ ಸೂತ್ರ. ಈ ಸೂತ್ರದಲ್ಲಿ T-ಯನ್ನು ಕಂಡುಹಿಡಿಯಬೇಕು. ಸೊ ಹಾಗೆ T-ಯನ್ನು ನಾವು ಈ ಕಡೆನೇ ಉಳಿಸ್ಕೊಂಡು ಉಳಿದಿರೋವನ್ನೆಲ್ಲ ಆ ಕಡೆ ಕಳಿಸಿದ್ರೆ ಏನಾಗ್ತದೆ, 100
ಐ ಡಿವೈಡೆಡ್ ಬೈ ಪಿ ಆರ್ ಅಂತೇಳಿ ಫಾರ್ಮುಲಾ ಚೇಂಜ್ ಆಗ್ತದೆ. ಸೊ ಇವಾಗ ಸೊ ದಟ್ ಈಸ್ ಈಕ್ವಲ್ ಟು 100 ಇಂಟು ಐ ಅಂತಂದರೆ 2000 ಇದೆ, ಡಿವೈಡೆಡ್ ಬೈ ಪಿ ಅಂದರೆ 2000 ಇದೆ, ಇಂಟು ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಇಲ್ಲಿ 2000 ಕ್ಯಾನ್ಸಲ್ ಆಗ್ತದೆ, 0 ಕ್ಯಾನ್ಸಲ್, 2 1s 2 5s. ಸೊ ಅಲ್ಲಿಗೆ ಟಿ ಈಸ್ ಈಕ್ವಲ್ ಟು 5 years. 5 ವರ್ಷಗಳಲ್ಲಿ ಅದು ಅಸಲು 2000 ಅಂತಕ್ಕಂಥದ್ದು ಡಬಲ್ ಆಗ್ತದೆ. ಆ್ಯಕ್ಚುಲಿ ಇಲ್ಲಿ ಡಬಲ್ ಆಗಿದೆ ಅಂತಂದಾಗ ನಾವು ಇದನ್ನು ತೆಗೆದುಕೊಳ್ತೀವಿ. ಸೊ ದರ್ಫೋರ್ ಇಲ್ಲಿ 5 ವರ್ಷಗಳು ಅಂತ ಆಪ್ಷನ್ ಇರೋದು ಆಪ್ಷನ್ 1ಗೆ ಆನ್ಸರ್ ಇರೋದ್ರಿಂದ. ಸೊ ಮುಂದಿನ 105ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪಿಗಳು ಅಂತ ಕೊಟ್ಟಿದ್ದಾರೆ. ತ್ರಿಭುಜ ಈ ಚಿಹ್ನೆಯನ್ನು ಹಾಕಿದ್ದಾರೆ ಅಂತಂದರೆ ಇದು ಸಮರೂಪಿ. ದೀಸ್ ಆರ್ ದ ಸಿಮಿಲರ್ ಟ್ರಯಾಂಗಲ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 49 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 81 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡರದ್ದು ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಸಿ ಅಂತಕ್ಕಂಥದ್ದು ಎಷ್ಟಿದೆ, 49 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಆ್ಯಂಡ್ ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಇ ಎಫ್, ತ್ರಿಭುಜ ವಿಸ್ತೀರ್ಣ ಡಿ ಇ ಎಫ್ನ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಸೊ ಅದರ ವಿಸ್ತೀರ್ಣ 81 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಅಂಡ್ ಆಲ್ಸೋ ಇ ಎಫ್ ಅನ್ನು ಕೊಟ್ಟಿದ್ದಾರೆ. ಈ ತ್ರಿಭುಜದ ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ, 6.3 ಸೆಂಟಿಮೀಟರ್ ಅಂತ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸೈಡ್ ಬಿ ಸಿ, ಈ ಬಾಹುವಿನ ಉದ್ದವನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ವೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಸೊ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದಾಗ ಒಂದು ಸಾಧನೆಯನ್ನು ಮಾಡ್ತೀವಿ ನಾವು. ಏನಪ್ಪ ಅಂತಂದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಇ ಎಫ್, ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಇವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರ್ತದೆ. ಸೊ ದ ಏರಿಯಾ ಆಫ್ ದ ಟೂ ಟ್ರಯಾಂಗಲ್ಸ್ ಇಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದ ಸ್ಕ್ವಯರ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತೀವಿ. ಎ ಬಿ ಸಿನಲ್ಲಿ ಕರೆಸ್ಪಾಂಡಿಂಗ್ ಸೈಡು ಬಿ ಸಿ ಆಗ್ತದೆ, ಬಿ ಸಿ ಸ್ಕ್ವಯರ್. ಇ ಎಫ್ನಲ್ಲಿ ಇ ಎಫ್ ಸ್ಕ್ವಯರ್ ಆಗ್ತದೆ. ಸೊ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗಿರ್ತದೆ. ಸೊ ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇದರ ವಿಸ್ತೀರ್ಣವನ್ನು 49 ಅಂತ ಕೊಟ್ಟಿದ್ದಾರೆ, ಇದರ ವಿಸ್ತೀರ್ಣವನ್ನು 81 ಅಂತ ಕೊಟ್ಟಿದ್ದಾರೆ. ಬಿ ಸಿ ಅಂತಕ್ಕಂಥದ್ದನ್ನು ಕೊಟ್ಟಿಲ್ಲ. ಸೊ ಬಿ ಸಿ ಸ್ಕ್ವೇರ್ ಹಾಗೆ ಇರಲಿ. ಇ ಎಫ್ ಕೊಟ್ಟಿರೋದ್ರಿಂದ 6.3 ಹೋಲ್ ಸ್ಕ್ವೇರ್ ಆಗ್ತದೆ. ಈಗ ಎಲ್ಲವೂ ಇದು ಸ್ಕ್ವಯರ್ ಇದೆ, ಇಲ್ಲೂ ಸ್ಕ್ವಯರ್ ನಂಬರ್ಸ್ ಇದೆ. ಇದು ಬಿ ಸಿ ಬೇಕು ಅಂತಂದಾಗ ಸೊ ವಿ ಹ್ಯಾವ್ ಟು ಟೇಕ್ ಸ್ಕ್ವಯರ್ ರೂಟ್ ಆನ್ ಬೋತ್ ಸೈಡ್ಸ್. ಸೊ ಸ್ಕ್ವಯರ್ ರೂಟ್ ಆಫ್ 49 ಈಸ್ 7 ಆ್ಯಂಡ್ ಸ್ಕ್ವಯರ್ ರೂಟ್ ಆಫ್ 81 ಈಸ್ 9. ಇದರ ವರ್ಗಮೂಲಗಳು ಬರ್ತದೆ. ಸೊ ಇಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ ಇದು ಬಿ ಸಿ ಉಳಿತದೆ. 6.3 ಇದು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ 6.3 ಉಳಿತದೆ. ಇಲ್ಲೇ ಸಿಂಪ್ಲಿಫೈ ಮಾಡ್ಬೋದು. 9 9 9 7 63 0.7 ಇದನ್ನು ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲಿಕೇಶನ್ ಆಗ್ತದೆ. ಸೊ ದೇರ್ ಫಾರ್ ಬಿ ಸಿ ಇಸ್ ಈಕ್ವಲ್ ಟು 7 49 4.9 ಸೆಂಟಿಮೀಟರ್. ಸೊ ಇದ್ರದ್ದು ಆನ್ಸರು 4.9 ಸೆಂಟಿಮೀಟರ್ ಬರ್ತದೆ. ಸೊ 4.9 ಸೆಂಟಿಮೀಟರ್ ಇದರಲ್ಲಿ ಇರ್ತಕ್ಕಂಥ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. 106ನೇ ಪ್ರಾಬ್ಲಮ್, ಒಂದು ನಕಾಶೆಯಲ್ಲಿ ಎರಡು ನಗರಗಳು 4 ಸೆಂಟಿಮೀಟರ್ ದೂರದಲ್ಲಿವೆ. ವಾಸ್ತವವಾಗಿ ಆ ಎರಡು ನಗರಗಳ ನಡುವಿನ ದೂರ 1200 ಕಿಲೋಮೀಟರ್ಗಳಾದರೆ ನಕಾಶೆಯ ದೂರ ಪ್ರಮಾಣ ಸೂಚಕ. ಸೊ ಇಲ್ಲಿ ಎರಡು ನಗರಗಳ ದೂರವನ್ನು 4 ಸೆಂಟಿಮೀಟರ್ ಅಂತೇಳಿ ನಕ್ಷೆಯಲ್ಲಿ ಗುರುತು ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ಏನು ಮಾಡಬೇಕು, ಅದರ ಪ್ರಮಾಣವನ್ನು ನಾವು ಈಗ ಕಂಡುಹಿಡಿಯಬೇಕು. ಸೊ ದೇ ಗಿವನ್ ದಟ್ two cities are 4 centimeter apart in the map. Map ಅಲ್ಲಿ 4 centimeter distance ಇದೆ. The scale of the map when the actual distance between these cities is 1200 kilometers. So actual scale ಅನ್ನ actual distance 1200 kilometer ಇದೆ. ಸೊ ಅದರ ರೇಷಿಯೋ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಎ ಅಂಡ್ ಬಿ ಟೂ ಸಿಟೀಸ್ ಅಂತಂದಾಗ ಸೊ ಒಂದು ನಕ್ಷೆನಲ್ಲಿ ಇಯರ್ ಇಟ್ ಈಸ್ ಎ ಆ್ಯಂಡ್ ಬಿ, ಇವುಗಳ ನಡುವೆ ದಟ್ ಈಸ್ 4 ಸೆಂಟಿಮೀಟರ್ ನಕ್ಷೆನಲ್ಲಿದೆ. ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟಿದೆ, 1200 ಕಿಲೋಮೀಟರ್ ಇದೆ. ಸೊ ನಾವು ಎರಡರದ್ದು ರೇಷಿಯೋವನ್ನು ಫೈಂಡ್ ಔಟ್ ಮಾಡಬೇಕು. ಆಕ್ಚುಲಿ ಇಲ್ಲಿ ನಕ್ಷೆನಲ್ಲಿ ಇರ್ತಕ್ಕಂಥ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ಅನುಪಾತವನ್ನು ತಗೊಂಡಾಗ ನಾವು ಯಾವಾಗಲೂ ಇಲ್ಲಿ ಅನುಪಾತ ತಗೋಬೇಕಾದ್ರೆ ಎರಡೂ ಸಹ ಒಂದೇ ಮಾನದಲ್ಲಿರಬೇಕು, ಯೂನಿಟ್ಸ್ ಆರ್ ಸೇಮ್. ಸೊ ಈಗ ರೇಷಿಯೋ ಅಂತಂದಾಗ ಎ ಬಿ ನಡುವಿನ ದೂರವನ್ನು ನಾವು ರೇಷಿಯೋನ ತಗೋಬೇಕು. ರೇಷಿಯೋ ಆಫ್ ದ
ಸಿಟೀಸ್ ಎ ಬಿ. ಸೊ ಎರಡರದ್ದು ರೇಷಿಯೋ ತಗೊಂಡಾಗ ಏನಾಗ್ತದೆ, ಸೊ ಇಲ್ಲಿ 4 ಸೆಂಟಿಮೀಟರ್ ಅಂತಕ್ಕಂಥದ್ದು ಗ್ರಾಫಲ್ಲಿ ಇರ್ತಕ್ಕಂಥದ್ದು, 1200 ಕಿಲೋಮೀಟರು ಆಕ್ಚುಯಲ್ ಇರ್ತಕ್ಕಂಥದ್ದು. ಸೊ ಇವೆರಡು ಈ ಥರ ರೇಷಿಯೋ ತಗೋಬೇಕು ಅಂತಂದಾಗ ಎರಡು ಯೂನಿಟ್ಸ್ ಏನಾಗಿರಬೇಕು, ಸೇಮ್ ಇರಬೇಕು. ಕಿಲೋಮೀಟರ್ನ ಸೆಂಟಿಮೀಟರ್ಗೆ ನಾವು ಚೇಂಜ್ ಮಾಡ್ಕೋಬೇಕು, ಅಥವಾ ಸೆಂಟಿಮೀಟರ್ನ ಕಿಲೋಮೀಟರ್ಗೆ ಚೇಂಜ್ ಮಾಡಬೇಕು. ಸೆಂಟಿಮೀಟರ್ ಕಿಲೋಮೀಟರ್ ಚೇಂಜ್ ಮಾಡ್ತಕ್ಕಂಥದ್ದು ಭಾಳ ಇದಾಗ್ತದೆ. ಸೊ ದೇರ್ಫೋರ್ 4 ಸೆಂಟಿಮೀಟರ್ ಹಾಗೆ ಇಟ್ಕೊಂಡು ಇದನ್ನ ಕಿಲೋಮೀಟರ್ಗೆ ಚೇಂಜ್ ಮಾಡಬೇಕು. ಸೊ ದರ್ಫೋರ್ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ ಆಗ್ತದೆ. ಸೊ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಆಗ್ತದೆ. ನಾವು ಸೆಂಟಿಮೀಟರ್ಗೆ ಇದನ್ನು ಕನ್ವರ್ಷನ್ ಮಾಡಬೇಕು ಅಂತಂದ್ರೆ 1000 ಇಂಟು 100 ಇವೆರಡರಿಂದನೂ ಸಹ ಮಲ್ಟಿಪ್ಲೈ ಮಾಡಬೇಕು. ಸೊ ದೇರ್ಫೋರ್ 1200 ಇಂಟು 1000 ಇಂಟು 100 ಇಷ್ಟನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಇದು ಸೆಂಟಿಮೀಟರ್ಗೆ ಕನ್ವರ್ಷನ್ ಆಗ್ತದೆ. ಇದು 4 ಸೆಂಟಿಮೀಟರ್. ಅವಾಗ 12 1 12, 12 12, ಇಲ್ಲಿ 2 0, ಇಲ್ಲಿ 3 0, ಇಲ್ಲಿ 2 0, ಒಟ್ಟು 7 zeros ಆಗ್ತದೆ. 4 5 6 7 zeros ನಾವಿಲ್ಲಿ ಹಾಕ್ಬೇಕು. ಅವಾಗ ಇದು ಸೆಂಟಿಮೀಟರ್ಗೆ ಕನ್ವರ್ಷನ್ ಆಗ್ತದೆ. ಸೊ ಈಗ ಇದು 4 ಇಂದ 12 ಡಿವೈಡ್ ಆಗೋದ್ರಿಂದ 4 1s 4 3s ಡಿವೈಡ್ ಆಗ್ತದೆ. ಉಳಿದಿರೋ zeros ಎಲ್ಲ ಹಾಗೆ ಇರ್ತದೆ. 1:3 ಇಲ್ಲಿ 7 zeros ಇರಬೇಕು ನಮಗೆ. 1:3 7 zeros. ಸೊ 1:3 7 zeros ಇರ್ತಕ್ಕಂಥದ್ದು ನಮಗೆ ಆಪ್ಷನ್ 1 ನಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆನ್ಸರ್ ಇದೆ. ದೇರ್ಫೋರ್ ಆಪ್ಷನ್ 1 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 107. ಸೊ 6xy ಮೈನಸ್ 4y ಪ್ಲಸ್ 6 ಮೈನಸ್ 9x ಈ ಬೀಜೋಕ್ತಿಯ ಒಂದು ಅಪವರ್ತನವು 3x ಮೈನಸ್ 2 3x ಮೈನಸ್ 2 ಆಗಿದೆ. ಮತ್ತೊಂದು ಅಪವರ್ತನವನ್ನ ಕಂಡುಹಿಡಿಯಿರಿ. ಮತ್ತೊಂದು ಅಪವರ್ತನ ಎಷ್ಟು ಅಂತ ಕೇಳಿದರೆ, ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ದ ಎಕ್ಸ್ಪ್ರೆಷನ್ 6xy ಮೈನಸ್ 4y ಪ್ಲಸ್ 6 ಮೈನಸ್ 9x ಈಸ್ 3x ಮೈನಸ್ 2, ದೆನ್ ದ ಅದರ್ ಫ್ಯಾಕ್ಟರ್ ಈಸ್ ಅಂತ ಕೇಳಿದರೆ, ಸೊ ನಾವು ಇದನ್ನು ಬರ್ಕೊಳ್ಳೋಣ. 6xy ಮೈನಸ್ 4y ಪ್ಲಸ್ 6 ಮೈನಸ್ 9x ದಿಸ್ ಇಸ್ ದ ಇಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇದು ಬೀಜೋಕ್ತಿಯಾಗಿದೆ. ಒಂದು ಅಪವರ್ತನವನ್ನ 3x ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಇದರಿಂದ ಇದನ್ನು ಡಿವೈಡ್ ಮಾಡಿದ್ರು ಸಹ ಬರ್ತದೆ, ಅಥವಾ ಇದನ್ನ ಕಾಮನ್ ತೆಗೆದು ಫ್ಯಾಕ್ಟರ್ಸ್ ಅನ್ನು ಫೈಂಡ್ ಔಟ್ ಮಾಡಿದ್ರು ಸಹ ಬರ್ತದೆ. ಸೊ ಕಾಮನ್ ತೆಗೆದ್ಬಿಟ್ಟು ನಾವು ಫ್ಯಾಕ್ಟರ್ಸ್ ಅನ್ನು ಫೈಂಡ್ ಔಟ್ ಮಾಡೋಣ. ಫಸ್ಟ್ 2 ಆ್ಯಂಡ್ ನೆಕ್ಸ್ಟ್ 2 ಇವೆರಡರಲ್ಲೂ ಸಹ ಏನೇನು ಟರ್ಮ್ಸ್ ಕಾಮನ್ ಬರ್ತದೆ ನೋಡ್ರಿ. 6 and 4 ಎರಡೂ ಸಹ 2 ಇಂದ ಡಿವೈಡ್ ಮಾಡೋದ್ರಿಂದ 2 ಕಾಮನ್ ತೆಗಿಬೋದು. y ಎರಡರಲ್ಲೂ ಇರೋದ್ರಿಂದ y ನ ಕಾಮನ್ ತೆಗಿತೀವಿ. ಸೊ ಫಸ್ಟ್ ಟರ್ಮ್ ಅಲ್ಲಿ 3x ಉಳಿತದೆ, ಮೈನಸ್ ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ 2 ಮಾತ್ರ ಉಳಿತದೆ. ಸೊ ಅಗೇನ್ ಇವೆರಡು 3 ಇಂದ ಡಿವೈಡ್ ಆಗೋದ್ರಿಂದ 3 ಅನ್ನು ನಾವೇನ್ ಮಾಡ್ಬೋದು, ಕಾಮನ್ ತೆಗಿಬೋದು. 3 2s 6, 3 3s 9, 3x ಇಲ್ಲಿ ಉಳಿತದೆ. ಸೊ 3x ಮೈನಸ್ 2 ಅನ್ನೋದು ಎರಡು ಕಡೆ ಬರಬೇಕು. ಸೊ ಇಲ್ಲಿ 3x ಗೆ ಮೈನಸ್ ಇದೆ, 2 ಗೆ ಪ್ಲಸ್ ಇರೋದ್ರಿಂದ ಇವೆರಡರಲ್ಲೂ ಮೈನಸ್ ಅನ್ನ ಕಾಮನ್ ತೆಗೆದ್ರೆ ನಮಗೆ ಎರಡು ಸೇಮ್ ಟರ್ಮ್ ಬರ್ತದೆ. ಸೊ ದೇರ್ಫೋರ್ ಈ ಮೈನಸ್ ಅನ್ನ ಕಾಮನ್ ತೆಗೆಯೋಣ. ಇದರಲ್ಲಿ ಇವೆರಡರಲ್ಲೂ ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ಅನ್ನ ಈ 3 ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. 3x ಪ್ಲಸ್ ಆಗೋದನ್ನ ಫಸ್ಟ್ ಬರ್ಕೋತೀನಿ, 2 ಮೈನಸ್ ಆಗೋದ್ರಿಂದ ಅದನ್ನ ಎರಡನೇ ಸಲ ಬರೀತಾ ಇದ್ದೀನಿ 3x ಮೈನಸ್ 2. ಸೊ ಇಲ್ಲಿಂದ ಇಲ್ಲಿವರೆಗೆ 3x ಮೈನಸ್ 2 ಎರಡರಲ್ಲೂ ಇರೋದ್ರಿಂದ 3x ಮೈನಸ್ 2 ಅನ್ನ ಕಾಮನ್ ತೆಗಿತಾ ಇದೀವಿ. ಸೊ ಇಯರ್ 2y ಉಳಿತು, ಇಲ್ಲಿ ಮೈನಸ್ 3 ಉಳಿತು. ಸೊ ದೀಸ್ 2 ಆರ್ ದ ಫ್ಯಾಕ್ಟರ್ಸ್ ಆಫ್ ದಿಸ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಈ ಬೀಜೋಕ್ತಿಯ ಇವು ಅಪವರ್ತನಗಳು. ಸೊ ಇದರಲ್ಲಿ ಒಂದು ಅಪವರ್ತನ 3x ಮೈನಸ್ 2 ಆದರೆ ಇನ್ನೊಂದು ಅಪವರ್ತನ 2y ಮೈನಸ್ 3 ಅಂತಕ್ಕಂಥದ್ದು ಇನ್ನೊಂದು ಅಪವರ್ತನ ಆಗಿದೆ. ಸೊ ದೇರ್ಫೋರ್ 2y ಮೈನಸ್ 3 ಅಂತ ಇರ್ತಕ್ಕಂಥದ್ದು ಆಪ್ಷನ್ 3 ನಲ್ಲಿ ಆನ್ಸರ್ ಇದೆ. 108ನೇ ಕ್ವಶನ್ ನೋಡೋಣ. ಎ 4 ಮೈನಸ್ 3 ಮತ್ತು ಬಿ ಮೈನಸ್ 2 3 ಬಿಂದುಗಳ ನಡುವಿನ ದೂರ, ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ದೀಸ್ 2 ಆರ್ ದ ಕೋಆರ್ಡಿನೇಟ್ಸ್ ಆಫ್ ದ ಗ್ರಾಫ್ನ ಕೋಆರ್ಡಿನೇಟ್ಸ್ 4 ಮೈನಸ್ 3 ಇದೆ ಅಂಡ್ ಬಿ ಈಸ್ ಮೈನಸ್ 2 3 ಇದೆ. ಸೊ ಇವೆರಡನ್ನೂ ಸಹ ನಾವು ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡಾಗ ಇದು x1 y1, ಇದು x2 y2 ಆಗ್ತದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ d is equal to square root of x2 minus x1 whole square plus y2 minus y1 whole square ಆಗಿದೆ. ಸೊ therefore square root of x2 ಅಂತಂದಾಗ minus 2 minus x1 ಅಂತಂದರೆ 4 whole square ಆಗ್ತದೆ, ಪ್ಲಸ್ y2 ಅಂತಂದರೆ 3 ಮೈನಸ್ y1 ಅಂದಾಗ ಮೈನಸ್ 3 ಇದೆ, ಮೈನಸ್ ಆಫ್ ಮೈನಸ್ 3 ಆಗ್ತದೆ. ದಿಸ್ ಈಸ್ ಹೋಲ್ ಸ್ಕ್ವೇರ್ ಆಗ್ತದೆ. ಸೊ ಮೈನಸ್ 2 ಮೈನಸ್ 4 ಅಂದರೆ ಮೈನಸ್ 6, ಮೈನಸ್ 6 ಹೋಲ್ ಸ್ಕ್ವೇರ್ ಅಂತಂದರೆ ದಟ್ ಬಿಕಮ್ಸ್ 36. 6 6 36,
3 ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗ್ತದೆ, 3 + 3 6 ಆಗ್ತದೆ, 6 ಸ್ಕ್ವೇರ್ ಅಂದರೆ ಅಗೈನ್ ಇಟ್ ಬಿಕಮ್ಸ್ 36. ಸೊ ಇದನ್ನು ನಾವು ವಿ ಹ್ಯಾವ್ ಟು ರೈಟ್ ದಿಸ್ ಆಸ್ 36 × 2 ಅಂತ ಬರೀಬೋದು. 36 ಆಡ್ ಮಾಡಿದ್ರೆ ಸೊ 36 ರೂಟಿಂದ ಹೊರಗಡೆ ತೆಗೆದ್ರೆ 6 ಆಗ್ತದೆ, ರೂಟ್ ಒಳಗಡೆ 2 ಉಳಿತದೆ. ಸೊ 6√2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 2 ನಲ್ಲಿ ನಮಗೆ ಸರಿಯಾದ ಉತ್ತರ. ಇಲ್ಲಿ 109ನೇ ಲೆಕ್ಕದಲ್ಲಿ 2² × 32 ÷ 2√3 ಅಂತ ಕೊಟ್ಟಿದ್ದಾರೆ. ಇದರ ಬೆಲೆಯನ್ನು ಫೈಂಡ್ ಔಟ್ ಮಾಡಿ ಅಂತ. ಟು ಫೈಂಡ್ ಔಟ್ ದ ವ್ಯಾಲ್ಯೂ, ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ, 2² ಕೊಟ್ಟಿದ್ದಾರೆ ಇಂಟು ಡಿವೈಡೆಡ್ ಬೈ 2√3 ಅಂತ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸ್ಬೇಕು. ಎಲ್ಲವೂ ಸಹ ಇಲ್ಲಿ 2ರ ಘಾತದಲ್ಲಿರೋದ್ರಿಂದ 32ನ್ನು 2ರ ಘಾತದಲ್ಲಿ ಬರ್ಕೊಂಡ್ರೆ ಸುಲಭವಾಗಿ ಲೆಕ್ಕ ಬರ್ತದೆ. ಅಥವಾ ಇವುಗಳಿಗೆ ಬೆಲೆಗಳನ್ನು ಕಂಡುಹಿಡಿದು ಅವುಗಳನ್ನು ಕ್ಯಾನ್ಸಲ್ ಮಾಡಿದರೂ ಸಹ ಬರ್ತದೆ. ಈಗ ಇದು 2ರ ಘಾತ 2 ಆಗ್ತದೆ ಇಂಟು 32ನ್ನು 2ರ ಘಾತ 5 ಅಂತ ಬರ್ಕೋಬೋದು. ಇದು 2ರ ಘಾತ 3 × 3 ಆಗ್ತದೆ. ಇದು ಬ್ರ್ಯಾಕೆಟ್ ಇರೋದ್ರಿಂದ 3 × 3 ಆಗ್ತದೆ. ಸೊ ಇಲ್ಲಿ 2ರ ಘಾತ ಇವೆರಡನ್ನು ಕೂಡಿಸ್ಬೇಕು. 2 + 5 7 ಆಗ್ತದೆ. ಇದು 2ರ ಘಾತ 9 ಆಗ್ತದೆ. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಘಾತದಲ್ಲಿ 9 ಇರೋದ್ರಿಂದ ಇದನ್ನು 1 ಡಿವೈಡೆಡ್ ಬೈ 2ರ ಘಾತ 9 ಮೈನಸ್ 7 ಅಂತ ಬರಿತೀವಿ. ಸೊ ಅಲ್ಲಿ 1 ಡಿವೈಡೆಡ್ ಬೈ 2ರ ಘಾತ 2, ಅದರ ಬೆಲೆ 1/4. ಸೊ ಇಲ್ಲಿ 1/4 ಅಂತಕ್ಕಂತಹ ಉತ್ತರ ಇರ್ತಕ್ಕಂಥದ್ದು ಆಪ್ಷನ್ 3. ಆಪ್ಷನ್ 3ರಲ್ಲಿರೋದ್ರಿಂದ ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತ ಕೇಂದ್ರ POQ 110 ಡಿಗ್ರಿ ಆದರೆ PCQ ನ ಅಳತೆ ಏನು ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ನೋಡಿದಾಗ ಇನ್ ಗಿವನ್ ಫಿಗರ್ O is the center of the circle. If POQ is equal to 110 degree, then find the measure of the PCQ. So I write the diagram. ಸೊ ಇಲ್ಲಿ ಈ ಚಿತ್ರದಲ್ಲಿ ಇದು P ಕೊಟ್ಟಿದ್ದಾರೆ, ಇದನ್ನ Q ಅಂತ ಕೊಟ್ಟಿದ್ದಾರೆ, ಇದು A ಆಗಿದೆ, ಇದು C ಆಗಿದೆ. ಸೊ ಇಲ್ಲಿ ಮಧ್ಯದಲ್ಲಿ ಕೇಂದ್ರ O ಇದೆ, ಇದು 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಅವರು ಕೊಟ್ಟಿರ್ತಕ್ಕಂತಹ ದತ್ತಾಂಶವನ್ನು ನೋಡಿದಾಗ POQ ಕೋನ POQ is equal to 110 ಡಿಗ್ರಿ ಇದೆ. ನಮಗೆ PCQ ನ ಅಳತೆ ಬೇಕು. ಸೊ PCQ ಎಷ್ಟು ಅಂತೇಳಿ, ಸೊ ಇಲ್ಲಿ ಒಂದು ವೃತ್ತದ ಒಂದು ಪ್ರಮೇಯದ ಪ್ರಕಾರ, ಸೊ ಈ ಕಂಸ ಅಥವಾ ಇಲ್ಲಿ ಒಂದು ಜಾವನ್ನು ನಾವು ಹೇಳಿದ್ರೆ, ಈ ಜಾ ಅಥವಾ ಈ ಕಂಸ ಕೇಂದ್ರದಲ್ಲಿ ಕೋನವನ್ನು ಏರ್ಪಡಿಸಿದೆ POQ ಅಂತ. ಇಲ್ಲಿ ಇದು ಪರಿಧಿಯ ಮೇಲೆ PAQ ಮತ್ತೆ PCQ ಅಂತಕ್ಕಂಥ 2 ಕೋನಗಳನ್ನು ಏರ್ಪಡಿಸಿದೆ. ಒಂದು ಪ್ರಮೇಯದ ಪ್ರಕಾರ ಕೇಂದ್ರದಲ್ಲಿ ಏರ್ಪಡಿಸುವಂತಹ ಕೋನ ಇದು ಯಾವಾಗಲೂ ಈ ಪರಿಧಿಯಲ್ಲಿ ಏರ್ಪಡಿಸ್ತಕ್ಕಂತಹ ಕೋನದ 2ರಷ್ಟಿರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈ PCQ ಕೋನ ಏನಿದೆಯಲ್ಲ ಇದರ 2ರಷ್ಟು ಕೇಂದ್ರ ಕೋನ ಇರ್ತದೆ. ಹಾಗಾಗಿ ಇದನ್ನ ಈಗ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ 2ನ್ನ ಈಕ್ವಲ್ಸ್ ಇಂದ ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 2 ಆಗ್ತದೆ. ಇಲ್ಲಿ PCQ ಅನ್ನು ನಾವು ಕಂಡುಹಿಡಿಯಬಹುದು. 2ರಿಂದ ಭಾಗಾಕಾರ ಮಾಡಿದ್ರೆ 55 ಡಿಗ್ರಿ PCQ ಅಂತಕ್ಕಂಥದ್ದು 55 ಡಿಗ್ರಿ ಬರ್ತದೆ. ಇದು ಎಷ್ಟಿರ್ತದೋ ಇದು ಅದರ ಅರ್ಧದಷ್ಟು ಯಾವಾಗಲೂ ಇರ್ತದೆ. ಅದು ಇರ್ತಕ್ಕಂತಹ ಒಂದು ಪ್ರಮೇಯ. ಸೊ ಹಾಗಾಗಿ ಉತ್ತರ ನಮಗೆ 55 ಡಿಗ್ರಿ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಈಗ 111ನೇ ಲೆಕ್ಕವನ್ನು ನೋಡೋಣ. 675 ಒಂದು ಪೂರ್ಣ ಘನವನ್ನಾಗಿಸಲು ಅದನ್ನು ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳ್ತಾರೆ. ಸೊ ಇದನ್ನ ಇಂಗ್ಲಿಷಲ್ಲಿ ನೋಡಿದಾಗ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ವಿತ್ 675 ಟು ಮೇಕ್ ಇಟ್ ಪರ್ಫೆಕ್ಟ್ ಕ್ಯೂಬ್. ಇಲ್ಲಿ ನಾವು ಕ್ಯೂಬ್ ಅಥವಾ ಸ್ಕ್ವಯರ್, ಘನ ಅಥವಾ ವರ್ಗ ಯಾವುದನ್ನೇ ನೋಡಿದ್ರೂ ಸಹ ಒಂದು ಸಂಖ್ಯೆಯನ್ನ ಇದಕ್ಕೆ ಗುಣಿಸಬೇಕಾದಂತಹ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ ಇದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. ಸೊ ನಾವಿಲ್ಲಿ ಫ್ಯಾಕ್ಟರ್ಸ್ ಅನ್ನ, ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆವಾಗ ಇಲ್ಲಿ ಯಾವುದೋ ಒಂದು ಈಗ ವರ್ಗ ಸಂಖ್ಯೆ ಬಂದಾಗ ಒಂದೊಂದೇ ತರದ ಸಂಖ್ಯೆಗಳು 2 ಸಲ ಬರ್ತದೆ. ಘನ ಸಂಖ್ಯೆ ಅಂತ ಬಂದಾಗ ಒಂದೇ ತರದ ಅಪವರ್ತನಗಳು 3 ಬರ್ತವೆ. ಹಾಗಾಗಿ 3ರಲ್ಲಿ ಯಾವುದೋ ಒಂದು ಇರೋದಿಲ್ಲ, ಆವಾಗ ಅದನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಅವಿಭಾಜ್ಯ ಅಪವರ್ತನಗಳನ್ನ ನಾವಿಲ್ಲಿ ಕಂಡುಹಿಡಿತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ 5 ಇರೋದ್ರಿಂದ 5ರಿಂದ ಭಾಗ ಆಗ್ತದೆ, 5ರಿಂದ ಭಾಗಿಸ್ಬಿಡ್ರಿ. 5 1 5,
ಇಲ್ಲಿ 1 ಉಳಿತು 17 ಆಯಿತು, 5 3ಲಿ 15, 22 ಉಳಿತು 25 ಆಯಿತು, 5 5ಲಿ 25. ಮತ್ತೊಂದು ಸಲ 5ರಿಂದ ಭಾಗ ಆಗ್ತದೆ, 5 2 10, 5 7ಲಿ 35. ಇದು ಮತ್ತೆ 5ರಿಂದ ಭಾಗ ಆಗಲ್ಲ, 2 ಸಲ ಬಂತು, ಇನ್ನೊಂದು ಸಲ ಬರಬೇಕು 5, ಆದರೆ ಇಲ್ಲಿ 5ರಿಂದ ಭಾಗ ಆಗಲ್ಲ, 3ರಿಂದ ಭಾಗ ಆಗ್ತದೆ. 3 9ಲಿ 27, 3 3ಲ 9. ಇಲ್ಲಿ ನೋಡ್ರಿ 3 ಅನ್ನೋದು 3 ಸಲ ಬಂದಿದೆ, ಆದರೆ 5 ಅನ್ನೋದು ಮಾತ್ರ 2 ಸಲ ಮಾತ್ರ ಬಂದಿದೆ. ಹಾಗಾಗಿ ಗುಣಿಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಯಾವುದನ್ನ ಮಲ್ಟಿಪ್ಲೈ ಮಾಡಬೇಕಪ್ಪ ಅಂತಂದರೆ ಗುಣಿಸಬೇಕಾದ ಸಂಖ್ಯೆ ಒಂದು ಯಾವ್ದು ಕಡಿಮೆ ಇದೆಯೋ ಅದೇನೆ. ಹಾಗಾಗಿ 5 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ 5 ಅಂತಕ್ಕಂಥದ್ದು ಆಪ್ಷನ್ 4ರಲ್ಲಿ ನಿಮಗೆ. ಸೊ 112ನೇ ಪ್ರಶ್ನೆಯನ್ನು ನೋಡೋಣ. ವರ್ಗ ಸಮೀಕರಣ ax² + bx + c = 0. ಒಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ, ax² + bx + c = 0. ಇಲ್ಲಿ a is not equal to 0 ಅಂದ್ರೆ ವರ್ಗ ಸಮೀಕರಣ ಆಗಬೇಕು ಅಂದ್ರೆ a 0 ಆಗಬಾರ್ದು ಅಂತ ಕೊಟ್ಟಿದ್ದಾರೆ. ಇದರ ಶೋಧಕವನ್ನ ಕಂಡುಹಿಡಿಯಬೇಕಂತ ಕೊಟ್ಟಿದ್ದಾರೆ. ದ ಡಿಟರ್ಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಡಿಟರ್ಮಿನೆಂಟ್ ಅಂತಂದಾಗ ನಾವಿಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ಒಂದು ಸೂತ್ರವನ್ನು ಹಾಕ್ತೇವೆ. ಸೊ ಅಲ್ಲಿ ಅದು ಆ ಬೆಲೆಗಳನ್ನು ನಿರ್ಧರಿಸ್ತದೆ. ಸೊ ಡಿಟರ್ಮಿನೆಂಟ್ ಅನ್ನು ನಾವು ಈ ತರ ಡೆಲ್ಟಾ ಅಂತಾನೂ ಹಾಕ್ತೀವಿ, ಡಿ ಅಂತಾನೂ ಸಹ ಕರಿತೇವೆ. ಸೊ ಡೆಲ್ಟಾ = b² - 4ac ಅಂತಕ್ಕಂಥದ್ದು ಸೂತ್ರ ಆಗಿರ್ತಕ್ಕಂಥದ್ದು. ಹಾಗಾಗಿ b² - 4ac ಅಂತಕ್ಕಂಥದ್ದು ಆಪ್ಷನ್ 2 ನಲ್ಲಿ ಉತ್ತರ ಇದೆ. 113ನೇ ಪ್ರಶ್ನೆಯನ್ನು ನೋಡೋಣ. ಅಭಿಮುಖ ಬಾಹುಗಳು ಸಮವಿರುವ ಆದರೆ ಕರ್ಣಗಳು ಸಮವಲ್ಲದ ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಭಿಮುಖ ಬಾಹುಗಳು ಸಮ ಇರಬಾರ್ದು, ಸಮವಿರಬೇಕು, ಆದರೆ ಕರ್ಣಗಳು ಸಮ ಇರಬಾರ್ದು. ಅಂತಹ ಒಂದು ಆಕೃತಿ ಯಾವುದು? ಎ ಕ್ವಾಡ್ರಿಲ್ಯಾಟರಲ್ ಇನ್ ವಿಚ್ ದ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬಟ್ ದ ಡಯಾಗನಲ್ಸ್ ಆರ್ ಅನ್ಈಕ್ವಲ್. ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರಬೇಕು, ಡಯಾಗನಲ್ಸ್ ಅನ್ಈಕ್ವಲ್ ಇರಬೇಕು. ಒಂದೊಂದನ್ನೇ ಚೆಕ್ ಮಾಡ್ತಾ ಹೋದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಆಯತ ಕೊಟ್ಟಿದ್ದಾರೆ. ಸೊ ಈ ಆಯತವನ್ನು ನಾವು ನೋಡಿದಾಗ ಈ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಇರ್ತವೆ, ಇದು ಓಕೆ ಆಗುತ್ತೆ. ಸೊ ಇಲ್ಲಿ ಕರ್ಣಗಳನ್ನು ನೋಡಿದಾಗ ಕರ್ಣಗಳು ಸಹ ಇಲ್ಲಿ ಏನಾಗಿರ್ತವೆ, ಸಮವಾಗಿರ್ತವೆ. ಇನ್ನು ವರ್ಗ ಅಂದ್ರೆ ಚೌಕ, 4 ಬಾಹುಗಳು ಸಮ ಇರ್ತವೆ. ಅಭಿಮುಖ ಬಾಹುಗಳು ಅಂದಾಗ ಇವು ಸಮ ಇರ್ತವೆ. ಸೊ ಇಲ್ಲಿ ನಾವು ಕರ್ಣಗಳನ್ನು ಹೇಳಿದ್ರೆ ಇದರಲ್ಲೂ ಸಹ ಕರ್ಣಗಳು ಸಮ ಇರ್ತವೆ. ಸೊ ಅದೇ ರೀತಿ ಪತಂಗವನ್ನು ನೋಡಿದ್ರೆ ಪತಂಗದಲ್ಲಿ ಇಲ್ಲಿ ಪಾರ್ಶ್ವಬಾಹುಗಳು ಸಮ ಇರ್ತವೆ, ಆದರೆ ಅಭಿಮುಖ ಬಾಹುಗಳು ಸಮ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಅಭಿಮುಖ ಬಾಹುಗಳು ಸಮ ಇಲ್ಲದೆ ಇರೋದ್ರಿಂದ ಇದು ಸಹ ಬರೋದಿಲ್ಲ. ಇನ್ನು ಸಮಾಂತರ ಚತುರ್ಭುಜವನ್ನು ನೋಡಿದಾಗ ಈ ಸಮಾಂತರ ಚತುರ್ಭುಜದಲ್ಲಿ ನಾವು ಇಲ್ಲಿ ಅಭಿಮುಖ ಬಾಹುಗಳು ಸಮ ಇರ್ತವೆ, ಇದು ಸಮ ಇರುತ್ತೆ, ಇದು ಸಮ ಇರುತ್ತೆ, ಆದರೆ ಇಲ್ಲಿ ಕರ್ಣಗಳು ಯಾವಾಗಲೂ ಸಮ ಇರಬೇಕು ಅಂತ ಇರೋದಿಲ್ಲ. ಹಾಗಾಗಿ ಆಪ್ಷನ್ 4 ಸಮಾಂತರ ಚತುರ್ಭುಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಹಾಗಾಗಿ ನೆಕ್ಸ್ಟ್ 114 ಕ್ಯೂಬ್ ರೂಟ್ ಆಫ್ a⁵ ಇಂಟು a⁴x = 1 ಇದೆ. ಎಕ್ಸ್ ನ ಬೆಲೆಯು ಅಂತ ಕೇಳಿದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಇನ್ನೊಂದ್ಸಲ ಬರ್ಕೋತೀನಿ ನಾನು. ಕ್ಯೂಬ್ ರೂಟ್ ಆಫ್ a⁵ ಇದೆ ಇಂಟು a⁴x = 1 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವಿಲ್ಲಿ ಎಕ್ಸ್ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಇದನ್ನ ನಾವು a⁵ ಘಾತಾಂಕ ರೂಪಕ್ಕೆ ಬರ್ಕೋಬೇಕು ಇಂಟು a⁴x = 1 ಅಂತ ಇದೆ. ಈ a⁴x ಅನ್ನು ನಾವು ಈಕ್ವಲ್ಸ್ ಇಂದ ಆ ಕಡೆ ಕಳಿಸ್ಬೇಕು ಅಥವಾ ಈ a⁵ ನ ಆ ಕಡೆ ಕಳಿಸ್ಬೇಕು. ಎಕ್ಸ್ ಬೇಕಾಗಿರೋದ್ರಿಂದ a⁵ ನ ಆ ಕಡೆ ಕಳಿಸೋಣ. a⁴x ಇಲ್ಲೇ ಇರಲಿ, ಇದು ಈಕ್ವಲ್ಸ್ ಇಂದ ಆ ಕಡೆ ಹೋದಾಗ ಛೇದಕ್ಕೆ ಹೋಗ್ತದೆ a⁵ ಅಂತಕ್ಕಂಥದ್ದು. ಸೊ ಇದನ್ನ ಅಂಶಕ್ಕೆ ತಗೊಂಡಾಗ ಇದರ ಘಾತ ಮೈನಸ್ ಆಗ್ತದೆ. a⁴x = a⁻−5/3 5/3 ಆಗ್ತದೆ. ಈಗ ಆಧಾರ ಸಂಖ್ಯೆಗಳು ಒಂದೇ ಇರೋದ್ರಿಂದ ಬೇಸಸ್ ಆರ್ ಸೇಮ್, ದೇರ್ಫೋರ್ ನಾವು ಇಂಡಿಸಸ್ ಅನ್ನ ಇಲ್ಲಿ ಪವರ್ಸ್ ಅನ್ನ ಈಕ್ವಲ್ ಅಂತ ಬರೀಬಹುದು. ಸೊ ಘಾತಗಳು ಸಮ ಆಗ್ತವೆ, ದೇರ್ಫೋರ್ x =−5/3 ಅಂತಕ್ಕಂಥದ್ದು ಉತ್ತರ ಆಗಿದೆ. ಸೊ ದೇರ್ಫೋರ್ -5/3 ಅಂತಂದ್ರೆ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ 115ನೇ ಪ್ರಶ್ನೆ. 7 ಸೆಂಟಿಮೀಟರ್ ಎತ್ತರವಿರುವ ನೇರಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220 ಸೆಂಟಿಮೀಟರ್ ಕ್ಯೂಬ್ ಅಂತ
ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ. ಪೈ ಇಸ್ ಈಕ್ವಲ್ ಟು 22/7 ಎಂದು ತಗೊಳ್ರಿ ಅಂತ ಕೊಟ್ಟಿದ್ದಾರೆ. ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಆಫ್ ಹೈಟ್ 7 cm is 220 cm square. The diameter of the base of the cylinder is ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವಿಲ್ಲಿ ಬರ್ಕೊಳ್ಳೋಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸೊ ಇದನ್ನು ಕೊಟ್ಟಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ CSC ಅನ್ನು ಕೊಟ್ಟಿರೋದ್ರಿಂದ 220 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಇದು. ಆಮೇಲೆ ತ್ರಿಜ್ಯವನ್ನು ಇಲ್ಲಿ ಎತ್ತರವನ್ನು ಕೊಟ್ಟಿದ್ದಾರೆ. H ಇಸ್ ಈಕ್ವಲ್ ಟು ಎತ್ತರ 7 ಸೆಂಟಿಮೀಟರ್ ಇದೆ. ಸೊ ನಾವು ಇಲ್ಲಿ ಕಂಡುಹಿಡಿಬೇಕಾಗಿರೋದು ಪಾದದ ವ್ಯಾಸವನ್ನು ಎಷ್ಟು ಅಂತ ಕಂಡುಹಿಡಿಬೇಕು. ವ್ಯಾಸ ಬೇಕು ಅಂದಾಗ ತ್ರಿಜ್ಯವನ್ನು ಕಂಡುಹಿಡಿಬೇಕು. D ಇಸ್ ಈಕ್ವಲ್ ಟು 2R ಅಂತ ಆಗ್ತದೆ. ಸೊ ಈಗ ಆಕ್ಚುಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ CSA ಆಫ್ ದ ಸಿಲಿಂಡರ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವಿಲ್ಲಿ ತೆಗೆದುಕೊಂಡಾಗ ಸೊ ಅದಕ್ಕೆ ಸೂತ್ರ 2πRh ಅಂತ ಆಗ್ತದೆ. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಅವರು 220 ಅಂತ ಕೊಟ್ಟಿದ್ದಾರೆ. 2 ಇಂಟು ಪೈ ಅಂದರೆ 22/7 ಆಗ್ತದೆ, ಇಂಟು ಆರ್ ಅಂದರೆ ಗೊತ್ತಿಲ್ಲ, ಆರ್ನ ಹಾಗೆ ಇಟ್ಕೊಳ್ರಿ. H ಅಂದರೆ 7. ಇಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗ್ತವೆ ಎಲ್ಲ ಕ್ಯಾನ್ಸಲ್ ಮಾಡೋಣ. ಇದು ಕ್ಯಾನ್ಸಲ್ ಆಗ್ತದೆ. 22 1 22 10 ಅಂತ ಕ್ಯಾನ್ಸಲ್ ಆಗ್ತದೆ. 2 1 2 5 ಕ್ಯಾನ್ಸಲ್ ಆಗ್ತದೆ. ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು 5. ಡಿ ಇಸ್ ಈಕ್ವಲ್ ಟು 2 ಇಂಟು ಆರ್, 2 ಇಂಟು 5 ಬರ್ತದೆ. ಸೊ ಡಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಹಾಗಾಗಿ 115ರಲ್ಲಿ ಆಪ್ಷನ್ 1 ಅಂತಕ್ಕಂಥದ್ದು 10 ಸೆಂಟಿಮೀಟರ್ ಇದೆ, ಅದು ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ 116ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 3 ಭಿನ್ನರಾಶಿಗಳು 2/3, 3/7 ಮತ್ತು 1/3 ಇವುಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡೋಣ. ಸೊ ಫೈಂಡ್ ದ ಸಮ್ ಆಫ್ ದ ನಂಬರ್ಸ್. ಇಲ್ಲಿ 2/3, 7/3 ಇದೆ. ಸೊ ಇವುಗಳ ಕೂಡಿಸೋದನ್ನು ನೋಡೋದಾದರೆ 3/7 ಇದೆ, ಪ್ಲಸ್ 1/3 ಇದೆ. ಸೊ ಈಗ ಮೊದಲು ಛೇದಗಳು 2 ಒಂದೇ ಇರೋದನ್ನು ಕೂಡಿಸ್ಕೊಂಡ್ರೆ 3/7 ಹಾಗೆ ಇರ್ತದೆ. ಸೊ ಇಲ್ಲಿ ಇದನ್ನು ಭಾಳ ಸುಲಭವಾಗಿ ಲೆಕ್ಕ ಮಾಡ್ಕೋಬೋದು ನಾವು. 3 3 2 ಒಂದೇ ಇರೋದ್ರಿಂದ ಅಂಶಗಳನ್ನೇನು ಸಹ ಇದು ಮಾಡೋಂಗಿರಲ್ಲ. ಕೂಡಿಸ್ಕೊಂಡ್ರೆ 2 1 3 ಆಗ್ತದೆ. 3/7 ಪ್ಲಸ್ 3/3, 3/3 ಅಂದರೆ ಕ್ಯಾನ್ಸಲ್ ಆಗಿ ನಮಗೆ 1 ಉಳಿತದೆ ಆನ್ಸರ್ ಇಲ್ಲಿ. ಸೊ 1 ಆಗೋದ್ರಿಂದ ಇದನ್ನು ಸುಲಭವಾಗಿ ಲೆಕ್ಕ ಮಾಡ್ಬೋದು. 7 ಛೇದದಲ್ಲಿ ಇರ್ತದೆ, 3 ಹಾಗೇ ಇರ್ತದೆ. 7ರಿಂದ 1 ಗುಣಿಸ್ಕೋಬೇಕು. 7 1 7, 10/7 ಅಂತಕ್ಕಂಥದ್ದು ಸುಲಭವಾಗಿ ನಮಗೆ ಉತ್ತರ ಸಿಗ್ತದೆ. ಸೊ ಹಾಗಾಗಿ 10/7 ಅಂತಕ್ಕಂಥದ್ದು ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ. ಸೊ ನೆಕ್ಸ್ಟು 117ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ x ಅಕ್ಷದ ಮೇಲಿನ ಬಿಂದುವು ಅಂತ ಕೊಟ್ಟಿದ್ದಾರೆ. ದ ಪಾಯಿಂಟ್ ವಿಚ್ ಲೈಸ್ ಆನ್ x ಆಕ್ಸಿಸ್ ಅಮಾಂಗ್ ದ ಫಾಲೋಯಿಂಗ್. ನೋಡ್ರಿ, x ಅಕ್ಷದ ಮೇಲಿನ ಬಿಂದು ಅಂತಂದಾಗ ನಾವಿಲ್ಲಿ ನೋಡೋಣ x ಅಕ್ಷದ ಮೇಲಿನ ಬಿಂದುಗಳು ಯಾವ ರೀತಿ ಬರ್ತದೆ ಅಂತ. ಸೊ ಇದು y ಡ್ಯಾಶು, ಇದು x ಡ್ಯಾಶು, ಇದು x ಅಕ್ಷದ ಮೇಲಿನ ಬಿಂದು. ಸೊ ಈಗ ಈ ಬಿಂದುಗಳನ್ನು ನಾವು ಗುರುತಿಸಬೇಕು ಅಂತಂದಾಗ ಇಲ್ಲಿ x ಅಕ್ಷದ ಮೇಲೆ ಇರ್ತಕ್ಕಂತಹ ಒಂದು ಬಿಂದುವನ್ನು ಗುರುತಿಸಬೇಕು ಅಂತಂದ್ರೆ ಈ ಬಿಂದುವಿನ ಬೆಲೆ ಏನಾಗಿರ್ತದಪ್ಪ ಅಂತಂದ್ರೆ 1 0 ಆಗಿರ್ತದೆ. ಈ ಬಿಂದುವಿನ ಬೆಲೆ 2 0 ಆಗಿರ್ತದೆ. ಈ ಬಿಂದುವಿನ ನಿರ್ದೇಶಾಂಕಗಳು, ಈ ಬಿಂದುವಿನ ನಿರ್ದೇಶಾಂಕ 3 0 ಆಗಿರ್ತದೆ. ಸೊ ಇಲ್ಲಿ ಬಂದರೆ ಇದು -1 0 ಆಗಿರ್ತದೆ. ನೋಡ್ರಿ, ಇವೆಲ್ಲ x ಅಕ್ಷದ ಮೇಲೆ ಬರ್ತಕ್ಕಂತಹ ಬಿಂದುಗಳು. ಅಂದರೆ x ಅಕ್ಷದ ಮೇಲೆ ಬರ್ತಕ್ಕಂತಹ ಬಿಂದುಗಳೆಲ್ಲವೂ ಎರಡನೇ ಒಂದು ಬೆಲೆ ಅದು 0 ಆಗಿರ್ತದೆ. ಅದೇ ರೀತಿ y ಅಕ್ಷದ ಮೇಲೆ ಗುರುತಿಸಿದ್ರೂ ಸಹ ಅದು ಅಷ್ಟೇ. ಇದು 0 1, ಇಲ್ಲಿ ಬರೀತಕ್ಕಂಥದ್ದು 0 2, ಅದೇ ರೀತಿ 0 3, ಇಲ್ಲಿ 0 -1. ನೋಡ್ರಿ, y ಅಕ್ಷದ ಮೇಲೆ ಬರ್ತಕ್ಕಂಥವೆಲ್ಲದರಲ್ಲೂ ಮೊದಲನೇದು ಬೆಲೆ 0 ಬರ್ತದೆ. x ಅಕ್ಷದ ಮೇಲೆ ಬರ್ತಕ್ಕಂಥವೆಲ್ಲೂ ಎರಡನೇ ಬೆಲೆ 0 ಬರ್ತದೆ. ಹಾಗಾದ್ರೆ ಇಲ್ಲಿರ್ತಕ್ಕಂತಹ ಆಪ್ಷನ್ ಅಲ್ಲಿ ಎರಡನೇ ಬೆಲೆ 0 ಇರೋದು ಯಾವುದಪ್ಪ ಅಂತಂದ್ರೆ 3 0 ಅಂತ ಇರ್ತಕ್ಕಂಥದ್ದು 4ನೇ ಆಪ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಹಾಗಾಗಿ 4ನೇ ಆಪ್ಷನ್ ಸರಿಯಾದ ಉತ್ತರ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.